ಕಾಳಿ ಮಂದಿರದ ಎಲ್ಲ ಭಕ್ತಾದಿಗಳಿಗೂ ಆದರಪೂರ್ವಕ ನಮಸ್ಕಾರ. ಕೃಷ್ಣಾವತಾರದ ಚರ್ಚೆ ಮಾಡ್ತಿದ್ವಿ. ಬಹುಶಃ 4ನೇ ಕಂತಿನಲ್ಲಿ ನಾವಿದ್ದೀವಿ. ಇದುವರೆಗೂ ಈ ಅವತಾರ ಪುರುಷನ ಘಟನೆಗಳನ್ನು ಬರೆದ ಈ ಇಡೀ ಒಂದು ಕಥನವನ್ನು ನಮಗೆ ಕೊಟ್ಟಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಬಗ್ಗೆ ಚರ್ಚೆ ಮಾಡ್ತಿದ್ವಿ. ವ್ಯಾಸರ ಬಗ್ಗೆ ಚರ್ಚೆ ಆಗ್ತಿತ್ತು. ವ್ಯಾಸರ ಬಗ್ಗೆ ಮೊದಲೇ ಯಾಕೆ ಚರ್ಚೆ ಮಾಡಿದ್ದು ಅಂತಂದ್ರೆ, ವ್ಯಾಸರು ಇವರೆಲ್ಲರಿಗಿಂತ ಪೂರ್ವರು ಒಂದು. ಎರಡನೇದು, ವ್ಯಾಸರೇ ಈ ಕಥನವನ್ನು ಬರೆದಿದ್ದರಿಂದಾಗಿ ಅವರ ಬಗ್ಗೆ ತಿಳ್ಕೊಂಡೇ ಮುಂದಕ್ಕೆ ಹೋಗೋದು ಒಳ್ಳೆಯದು ಅನ್ನೋ ಕಾರಣಕ್ಕೋಸ್ಕರ ಈ ಚರ್ಚೆ ಮಾಡಿದ್ದು. ವ್ಯಾಸರು ತಮ್ಮ ಇಡೀ ಬದುಕನ್ನ ಒಂದು ಪ್ರಖರವಾದ ರಾಷ್ಟ್ರದ ನಿರ್ಮಾಣಕ್ಕೆ ಅಂತ ಕೊಟ್ಟಿದ್ದು ಆ ಕೊಡೋ ಘಟನೆಗಳ ಹಿನ್ನೆಲೆಯಲ್ಲಿ ಏನೇ ನಡೀತು ಅನ್ನೋದನ್ನ ನಾವು ಆಲೋಚನೆ ಮಾಡ್ತಾ ಬಂದ್ವಿ. ಇವತ್ತು ಪ್ರತ್ಯಕ್ಷ ಕೃಷ್ಣನ ಆಗಮನಕ್ಕೋಸ್ಕರ ಹೋಗ್ಬೇಕು. ಕೃಷ್ಣನ ಆಗಮನ ಆಗಬೇಕು, ಕೃಷ್ಣ ಭೂಮಿಯಲ್ಲಿ ಅವತಾರ ತೆಗೆದುಕೊಳ್ಬೇಕು ಅನ್ನುವಂಥ ಪ್ರಯತ್ನ ಮೊದಲು ಶುರುವಾಗಿದ್ದು ಸ್ವತಃ ದೇವತೆಗಳಿಂದಾನೆ, ಭೂತಾಯಿಯಿಂದ. ಕೃಷ್ಣ ಭೂಮಿಯನ್ನ ತನ್ನ ಮಗುವಾಗಿ ಭೂಮಿಯನ್ನ ಕೊಟ್ಟಾಗ ಆ ಭೂಮಿಗೆ ಹೇಳಿದಂತೆ, ನಿನ್ನಲ್ಲಿ ನನ್ನ ಅನೇಕ ಮಕ್ಕಳು ಹುಟ್ಟುತ್ತಾರೆ, ನಿನ್ನ ಮಕ್ಕಳಾಗಿ ಹುಟ್ಟುತ್ತಾರೆ, ಅವರೆಲ್ಲರೂ ಪ್ರೀತಿಯಿಂದ ಬದುಕ್ತಾರೆ, ಒಬ್ಬರಿಗೊಬ್ಬರು ಆನಂದದಿಂದ ಬದುಕ್ತಾರೆ, ನಿನ್ನ ಬಾಳು ಬಂಗಾರವಾಗ್ಲಿ ಅಂತ ಆಶೀರ್ವಾದ ಮಾಡಿ ಕಳಿಸಿದಂತೆ ಭೂಮಿ ತಾಯಿನ. ಅವಳು ಬಾಳು ಬಂಗಾರವಾಗಿಯೇ ಇತ್ತು. 4 ಯುಗಗಳನ್ನ ನಾವು ನೋಡ್ತೀವಿ: ಕೃತಯುಗ, ದ್ವಾಪರ, ತ್ರೇತಾಯುಗ, ದ್ವಾಪರ ಯುಗ, ಅನಂತರ ಕಲಿಯುಗ. ಪ್ರತಿ ಯುಗದಲ್ಲೂ ಈ ಒಳ್ಳೆಯತನದ ಡಿಟಿರಿಯರೇಷನ್ ಕಡಿಮೆ ಆಗ್ತಾ ಬರ್ತಿರೋದು ಕಾಣ್ತಾ ಬರುತ್ತೆ. ಮೊದಲನೇ ಯುಗ ಕೃತಯುಗ, ಸತ್ಯಯುಗದಲ್ಲಿ ದೇವರನ್ನು ದೂರ ಹುಡುಕಬೇಕಾದ ಅಗತ್ಯವೇ ಇರಲಿಲ್ವಂತೆ. ದೇವರು ಯಾವಾಗಲೂ ಜೊತೆಯಲ್ಲೇ ಬದುಕುವಷ್ಟರ ಮಟ್ಟಿಗೆ ಜನ ಅತ್ಯಂತ ಎತ್ತರವಾಗಿದ್ರು, ಅತ್ಯಂತ ಎತ್ತರದ ಸ್ಥಿತಿಯಲ್ಲಿ ಇರ್ತಿದ್ರು ಅಂತ ಹೇಳ್ತಾರೆ. ಆನಂತರ ಯುಗದಲ್ಲಿ ಸ್ವಲ್ಪ ಈ ಕೆಟ್ಟದ್ದು ಸೇರ್ಕೊಳ್ತಾ ಬಂತು. ಈಗ ಸ್ವಲ್ಪ ಕೆಟ್ಟದ್ದು ಸೇರ್ಕೊಳ್ತಾ ಬಂದ ನಂತರ ಆ ಕೆಟ್ಟದ್ದನ್ನ ನಿವಾರಣೆ ಮಾಡ್ಲಿಕ್ಕೆ ಭಗವಂತ ಅವತಾರ ಎತ್ತಬೇಕಾಗಿ ಬಂತು, ರಾಮನ ಅವತಾರ ಆಯ್ತು. ಆನಂತರದ ಯುಗ ಇನ್ ಸ್ವಲ್ಪ ಕೆಟ್ಟದ್ದು ಜಾಸ್ತಿ ಆಯ್ತಂತೆ. ಅಂದ್ರೆ ಕೆಟ್ಟದ್ದು ಇರ್ಲಿಲ್ಲ ಅಂತಲ್ಲ, ಕೆಟ್ಟದ್ದೇ ಇತ್ತು, ಆದ್ರೆ ಕೆಟ್ಟದ್ರ ಪ್ರಮಾಣ ಎಷ್ಟು ಅನ್ನೋದು ತುಂಬಾ ಮುಖ್ಯವಾದ್ದು. ಯಾವಾಗ ಕೆಟ್ಟದ್ರ ಪ್ರಮಾಣ ಜಾಸ್ತಿ ಆಯ್ತೋ ಆಗ ಭೂತಾಯಿ ಹೋಗಿ ವಿಷ್ಣುವಿನ ಹತ್ರ ಹೇಳ್ಕೊಂಡ್ಲಂತೆ, ಯಾವಾಗ ಒಳ್ಳೆಯವರೇ ಜಾಸ್ತಿ ಇದ್ರೋ ನನ್ನ ಬದುಕು ತುಂಬಾ ಆನಂದವಾಗಿತ್ತು, ನನಗೆ ಭಾರ ಅಂತ ಅನ್ನಿಸ್ತಾ ಇಲ್ಲ. ಆದ್ರೆ ಕೆಟ್ಟವರು ಜಾಸ್ತಿ ಆಗ್ತಿದ್ದಂತೆ ನಿಧಾನವಾಗಿ ನನ್ನ ಭಾರ ತಡ್ಕೊಳ್ಲಿಕ್ಕೆ ಆಗ್ತಿಲ್ಲ, ನನಗೆ ನಾನು ಸತ್ತೋಗ್ತೀನಿ ಅಂತ ನನಗೆ ಅನ್ನಿಸ್ತಿದೆ, ಏನಾದ್ರೂ ಮಾಡಬಾರ್ದ ನೀನು ಅಂತ. ಕೆಟ್ಟವರು ಜಾಸ್ತಿ ಆದ್ರೆ ಯಾಕೆ ಭಾರ ಆಗುತ್ತೆ? ತುಂಬಾ ಚೆನ್ನಾಗಿದೆ ನೋಡಿ. ಒಬ್ಬ ತಾಯಿಗೆ ತನ್ನ ಮಗ ತುಂಬಾ ಒಳ್ಳೆಯವನು ಅಂತ 10 ಜನ ಹೊಗಳ್ತಾನೆ ಇದ್ರೆ ಅವಳು ಲೈಟ್ ವೆಯ್ಟ್ ಆಗ್ಬಿಡ್ತಾಳೆ, ಅವಳು ಖುಷಿಯಾಗಿ ತೇಲಾಡ್ತಿರ್ತಾಳೆ. ಯಾರಾದ್ರೂ 4 ಜನ ಬಂದು ಎಂಥ ಮಗನನ್ನು ಹೆತ್ತು ಬಿಟ್ಟಿಯೇ ತಾಯಿ ಅಂತಂದ್ಬಿಟ್ರೆ ಆ ತಾಯಿ ಬದುಕು ಭಾರ ಅನ್ಸ್ಬಿಡುತ್ತೆ. ದೇವರೇ, ಭೂಮಿ ಕುಸಿದೋಗಿ ಸತ್ತೋಗ್ಬಿಡಬಾರ್ದ ಅಂತ ಅನ್ಸುತ್ತೆ. ನಮಗೆ ಹೆಂಗಾಗುತ್ತೋ ಹಂಗೆ ಭೂಮಿ ತಾಯಿಗೂ ಆಗತ್ತಂತೆ. ಅವಳಿಗೆ ತನ್ನ ಮಕ್ಕಳು ತುಂಬಾ ಒಳ್ಳೆಯವರಾಗಿದ್ದು ಸದಾ ಭಗವಂತನ ಧ್ಯಾನ ಮಾಡ್ತಾ ಆಕೆ ಭಗವಂತನನ್ನ ಒಲಿಸ್ಕೊಳ್ಳುವಂತ ಪ್ರಯತ್ನದಲ್ಲಿ ಇದ್ಬಿಟ್ರೆ, ನನ್ನ ಮಕ್ಕಳು ತನ್ನ ತಂದೆಯ ಆರಾಧನೆ ಮಾಡ್ತಿದ್ದಾರೆ ಅಂತ ಬಹಳ ಖುಷಿ ಪಡ್ತಾಳೆ. ಆದ್ರೆ ಯಾವಾಗ ತಂದೆಯನ್ನ ಧಿಕ್ಕರಿಸುವಂತ, ಭಗವಂತನನ್ನ ಧಿಕ್ಕರಿಸುವಂತ ಜನರ ಸಂಖ್ಯೆ ಜಾಸ್ತಿ ಆಗುತ್ತೋ ಆಗ ಆ ತಾಯಿಗೆ ನಿಜವಾಗ್ಲೂ ದುಃಖವಾಗುತ್ತೆ. ಆಕೆ ಏನಾದ್ರೂ ಪರಿಹಾರಕ್ಕೋಸ್ಕರ ಹುಡುಕಾಡ್ತಾಳೆ. ಹೀಗೆ ಭೂಮಿ ತಾಯಿ ಪರಿಹಾರಕ್ಕೋಸ್ಕರ ಹುಡುಕಾಡುವಂತ ಪ್ರಯತ್ನದಲ್ಲಿದ್ದಾಗ ಆಕೆ ಸ್ವತಃ ವಿಷ್ಣುವಿನ ಹತ್ರ, ಶೇಷಶಯನ ವಿಷ್ಣುವಿನ ಹತ್ರ ಹೋಗಿ, ನನ್ನನ್ನು ಉದ್ಧರಿಸಪ್ಪ, ಈ ದುಷ್ಟರಿಂದ ನನ್ನನ್ನು ಕಾಪಾಡು. ಎಂತೆಂಥ ದುಷ್ಟರಿದ್ದಾರೆ ಅಂತಂದ್ರೆ ಒಳ್ಳೆಯವರನ್ನು ಕೂಡ ಎಳಕೊಂಡು ಹೋಗಿ ನಿನ್ನ ಮಾರ್ಗದಿಂದ ದೂರ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ, ನಿನ್ನ ಕೆಟ್ಟ ಮಾತುಗಳಲ್ಲಿ ಬೈತಾರೆ, ಕೇಳ್ಕೊಂಡು ನನ್ನ ಹತ್ರ ಇರ್ಲಿಕ್ಕೆ ಸಾಧ್ಯ ಇಲ್ಲ, ನನಗೇನಾದ್ರೂ ಪರಿಹಾರ ಕಾಣಿಸೋದಾಗ ಭಗವಂತ ಅವಳಿಗೆ ಅಭಯ ಕೊಟ್ಟನಂತ ಯೋಚನೆ ಮಾಡ್ಬೇಡ. ನಾನು ಹಿಂದೆನೂ ಬಹಳ ಬಾರಿ ಹೇಳಿದ್ದೀನಿ, ಯಾವಾಗ ಧರ್ಮ ಕೆಳಗಿಳಿಯುತ್ತೋ, ಯಾವಾಗ ಧರ್ಮ ನಾಶವಾಗುತ್ತೆ ಅಂತ ಅನಿಸುತ್ತೋ ಆಗೆಲ್ಲ ನಾನು ಅವತಾರ ಎತ್ತುತ್ತೀನಿ, ನಿನಗೆ ಮುಕ್ತಿಯನ್ನ ಕೊಡಿಸ್ತೇನೆ, ನಿನಗೆ ಒಳ್ಳೇದು ಮಾಡ್ತೀನಿ, ನನ್ನ ಮಕ್ಕಳ ಬಾಳನ್ನ ಬಂಗಾರಗೊಳಿಸ್ತೀನಿ ಅಂತ. ಅದು ಭಗವಂತನ ಜವಾಬ್ದಾರಿ. ಭಗವಂತನಿಗೆ 3 ಶಕ್ತಿಗಳು. ಆ 3 ಶಕ್ತಿಯನ್ನ ನಾವು ಆರಾಧಿಸ್ತೀವಲ್ಲ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತ, ಈ 3 ಶಕ್ತಿಯ ರೂಪಗಳಷ್ಟೇ. ಒಂದು ಶಕ್ತಿ ಇಡೀ ಸೃಷ್ಟಿ ಮಾಡಿದರೆ ಇನ್ನೊಂದು ಶಕ್ತಿ ವಿಷ್ಣುವಿನ ರೂಪದಲ್ಲಿ ರಕ್ಷಣೆ ಮಾಡಬೇಕು. 3ನೇ ಶಕ್ತಿ ಲಯಕಾರಿಯಾಗಿ ವರ್ತಿಸಬೇಕು. ವಿಷ್ಣುವಿನ ದೊಡ್ಡ ಗುಣ ಏನು ಅಂದ್ರೆ ಆತ ರಕ್ಷಣೆ ಮಾಡ್ತಾನೆ. ಯಾವಾಗ ಧರ್ಮಗ್ಲಾನಿ ಆಗುತ್ತೆ ಅಂತ ಬಹಳ ಬಾರಿ ನಮ್ಗೆ ಅನ್ಸುತ್ತಲ್ಲ, ಎಲ್ಲವೂ ನಾಶವಾಗಿ ಹೋಗ್ಬಿಡುತ್ತೆ ಅಂತ. ಹೀಗೆ ನಾಶವಾಗಿ ಹೋಗ್ಬಿಡುತ್ತೆ ಅಂತ ನಾವು ಮಾತ್ರ ಅನ್ಕೊಳ್ತಿದೀವಿ ಅಂತ ತಿಳ್ಕೊಳ್ಬೇಡಿ. ನಮ್ಮ ಅಜ್ಜಿನೂ ಹಿಂಗೆ ಕೂತ್ಕೊಂಡು ನಾಶವಾಗುತ್ತೆ ಅಂತ ಅನ್ಕೊಂಡವಳೆ. ಅವಳಜ್ಜಿನೂ ಹಿಂಗೆ ಕೂತ್ಕೊಂಡು ಅಯ್ಯೋ ನಾಶವಾಗಿ ಹೋಗ್ಬಿಡುತ್ತಲ್ಲಪ್ಪ ಇನ್ನೊಂದು 50 ವರ್ಷಕ್ಕೆಲ್ಲ ಅಂತಾನೆ ಅನ್ಕೊಂಡವಳು. ಆದ್ರೆ ಏನು ನಾಶ ಆಗಲಿಲ್ಲ, ಎಲ್ಲ ಇದ್ದಂಗೆ ಇದೆ. ಯಾಕಿದ್ದಂಗೆ ಇದೆ ಅಂತಂದ್ರೆ ಇದನ್ನ ಇದ್ದಂಗೆ ಇರಿಸ್ಲಿಕ್ಕೋಸ್ಕರ ಒಬ್ಬ ಭಗವಂತ ಇದ್ದಾನಲ್ಲ, ಅವನ ಕೆಲಸ ಇಷ್ಟೇ, ಇದನ್ನ ಇದ್ದಂಗೆ ಇರಿಸ್ತಾನೆ. ತುಂಬಾ
ಹಾಳಾಯ್ತು ಅಂದಾಗ ತಾನೇ ಬರ್ತಾನೆ, ಎಲ್ಲ ಕಳೆ ಕಿತ್ತಾಕಿ ಒಳ್ಳೇದನ್ನು ಉಳಿಸ್ ಹೋಗ್ತಾನೆ. ಆದ್ರೆ ಒಳ್ಳೇದನ್ನು ಉಳಿಸ್ಕೊಳ್ಳೋದು ನಮ್ಗೆ ಗೊತ್ತಿಲ್ಲ, ಮತ್ತೆ ಕಳೆ ಬೆಳೆಯುತ್ತೆ, ಮತ್ತೆ ಹಾಳಾಗುತ್ತೆ ಅಂತ ನಾವು ತಿಳ್ಕೊಳ್ತೀವಿ. ತುಂಬಾ ಹಾಳಾಗಿದೆ ಅನ್ನೋದಾಗ ಮತ್ತೆ ಅವ್ನು ಬರ್ತಾನೆ. ಇದು ನಿರಂತರವಾದ ಚಕ್ರ ನಡೀತಾನೆ ಇರುತ್ತೆ. ಹೀಗೆ ನಡಿಬೇಕಾದ್ರೆ ಅವನು ಹೇಳ್ತಾನೆ, ಯಾಕೆ ಯೋಚನೆ ಮಾಡಬೇಡ ತಾಯಿ, ನಾನು ಬರ್ತೀನಿ, ನಾನು ಅವತಾರ ಎತ್ತುತ್ತೀನಿ, ಯಾರು ದುಷ್ಟರಿದ್ದಾರೋ ಅವರನ್ನು ಸಂಹರಿಸಿ ಮತ್ತೆ ಈ ಭೂಮಿಯನ್ನ ನಿನ್ನನ್ನ ಬದುಕಲಿಕ್ಕೆ ಅರ್ಹಳನ್ನಾಗಿ ಮಾಡಿ ನಾನು ಬರ್ತೀನಿ, ಯೋಚನೆ ಮಾಡಬೇಡ ಅಂತ ಆ ತಾಯಿಗೆ ಅಭಯ ಕೊಟ್ಟ. ಎಲ್ಲ ದೇವತೆಗಳು ಹೋಗಿ ಕೇಳಿಕೊಂಡ್ರು ವಿಷ್ಣುವಿಗೆ, ಏನಾದ್ರೂ ಮಾಡಪ್ಪ, ನೀನು ಆ ಭೂಮಿಯನ್ನ ಬಂಗಾರ ಮಾಡು, ಇಲ್ಲದೆ ಹೋದ್ರೆ ನಮಗೂ ಏನು ಗತಿ ಇಲ್ಲ, ನೀನಿರೋವರೆಗೂ ನಮ್ಗೆ ಸಿಗುತ್ತೆ, ಏನಾದ್ರೂ ಇಲ್ಲ ಅಂದ್ರೆ ಏನೂ ಇಲ್ಲ ಅಂತ ದೇವತೆಗಳು ಕೂಡ ಭಕ್ತಿಯಿಂದ ಕೇಳ್ಕೊಳ್ಳಿಕ್ಕೆ ಪರಿಣಾಮವಾಗಿ ವಿಷ್ಣು ಅವತಾರ ಎತ್ತುವಂತ ಆಲೋಚನೆಯನ್ನ ಮಾಡಿಕೊಂಡ, ಭುವಿಗೆ ಬರಬೇಕು ಅಂತ ಅನ್ಕೊಂಡ. ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಕೃಷ್ಣನ ವಂಶದ ಬಗ್ಗೆ ಚರ್ಚೆ ಆಗ್ಬೇಕು. ಕೃಷ್ಣನ ವಂಶ ಯದುವಂಶ ಅಂತ ನಾವೆಲ್ಲ ಮಾತಾಡ್ತೀವಿ, ಯದುಕುಲದ ತಿಲಕ ಅಂತೆಲ್ಲ ಹೇಳ್ತೀವಿ ಅವನನ್ನ. ಈ ಯದುಕುಲ ಬ್ರಹ್ಮನ ವಂಶ ಅಂತ ಹೇಳ್ತಾರೆ. ನಾನು ಅದರ ಆ ವಂಶದ ವಂಶವಾಹಿನಿನ ಅದಕ್ಕೆ ತಗೊಂಡ್ ಬಂದೆ ಇವತ್ತು. ಬ್ರಹ್ಮನಿಗೆ ಇಬ್ಬರು ಮಕ್ಕಳು, ಒಬ್ರು ಅಸ್ತ್ರಿ ಮತ್ತೊಬ್ಬ ದಕ್ಷ. ದಕ್ಷನಿಗೆ ಮಗಳು ಅದಿತಿ. ಈ ಅದಿತಿಯ ಮಗ ವಿವಸ್ವತ. ವಿವಸ್ವತನ ಮಗ ಮನು. ನಾವು ಮನು ಅಂತ ಯಾರನ್ನು ಕರಿತೀವೋ, ಯಾರಿಂದಾಗಿ ಮಾನವ ಅನ್ನೋ ಈ ಹೆಸರೆಲ್ಲ ಬಂತು ಅಂತ ಹೇಳ್ತೀವೋ, ವೈವಸ್ವತ ಮನ್ವಂತರ ಅಂತ ಯಾವುದನ್ನೆಲ್ಲ ಹೇಳ್ತೀವೋ, ಆ ಮನು ಈ ವಿವಸ್ವತನ ಮಗ. ಈ ವಿವಸ್ವತನಿಗೆ ಮನುವಿಗೆ ಮಗಳು ಇಳೆ ಅಂತ ಅವಳ ಹೆಸರು. ಇಳೆ ಮದುವೆ ಆಗಿದ್ದು ಸೋಮನನ್ನ, ಅಂದ್ರೆ ಚಂದ್ರನನ್ನ. ಇಳೆ ಮದುವೆ ಆಗಿದ್ರಿಂದಾಗಿ ಇಳೆ ಮತ್ತು ಸೋಮನಿಗೆ ಪುರೂರವ ಮಗನಾಗಿ ಹುಟ್ಟಿದ. ಈ ಪುರೂರವ ಊರ್ವಶಿಯನ್ನ ಪ್ರೇಮಿಸಿ, ಊರ್ವಶಿಯನ್ನ ಕಾಮಿಸಿ, ಊರ್ವಶಿಯೊಂದಿಗೆ ಅವನಿಗೆ ಆಯುಷ ಅಂತ ಒಬ್ಬ ಮಗ ಹುಟ್ಟಿದ. ಆ ಆಯುಷನಿಗೆ ನಹುಷ ಅಂತ ಒಬ್ಬ ಮಗ. ಈ ನಹುಷನಿಗೆ ಯಯಾತಿ ಅನ್ನೋ ಮಗ. ಯಯಾತಿ ಬಗ್ಗೆ ನಾವು ತುಂಬಾ ಕೇಳಿದ್ದೀವಿ. ಯಯಾತಿ ತುಂಬಾ ಸಾಮರ್ಥ್ಯವಾಗಿರುವಂತ, ಸಾಮರ್ಥ್ಯವನ್ನು ಹೊಂದಿದಂತ ರಾಜ. ಯಯಾತಿ ದುಷ್ಟರನ್ನ ನಾಶ ಮಾಡಿ ತಂದೆ ಆದೊಂದು ಅಧಿಪತ್ಯ ಸ್ಥಾಪಿಸಿದ ಒಬ್ಬ ಪ್ರಮುಖ ರಾಜ ಇತಿಹಾಸದಲ್ಲಿ ನಮ್ಗೆ ಕಂಡು ಬರುವಂತವನು. ಈ ಯಯಾತಿ ಹೆಂಡತಿ ದೇವಯಾನಿ ಅಂತ. ದೇವಯಾನಿ ಶುಕ್ರಾಚಾರ್ಯನ ಮಗಳು. ಒಕ್ಕಣ್ಣ ಶುಕ್ರಾಚಾರ್ಯ ಬಹುತೇಕರಿಗೆ ಗೊತ್ತು. ಈ ಶುಕ್ರಾಚಾರ್ಯ ರಾಕ್ಷಸರ ಗುರುವಾಗಿದ್ದವನು. ಅಂತ ರಾಕ್ಷಸರ ಗುರುವಾಗಿದ್ದ ಶುಕ್ರಾಚಾರ್ಯರ ಮಗಳು ದೇವಯಾನಿಯನ್ನ ಯಯಾತಿ ಮದುವೆಯಾದ. ಈ ದೇವಯಾನಿ ಯಯಾತಿಯರ ಮಕ್ಕಳಲ್ಲಿ ಯದು ಮತ್ತು ತುರ್ವಸು ಇಬ್ರು ಪ್ರಮುಖರು. ಈ ಯದುವಿನಿಂದಾಗಿ ಮುಂದೆ ಬಂದಂತ ಈ ವಂಶವನ್ನ ಯಾದವ ಕುಲ ಅಂತ ಕರೀತಾರೆ. ಹೀಗೆ ಈ ಮೂಲ ಹುಡ್ಕೊಂಡೋದ್ರೆ ಈ ಮೂಲ ಬ್ರಹ್ಮನೊಂದಿಗೆ ಸೇರ್ಕೊಂಡಿದೆ. ಹೀಗಾಗಿ ಯದುಕುಲ ಇದ್ದವರೆಲ್ಲರೂ, ಯದುವಿನ ಕುಲದವರೆಲ್ಲರೂ ನಾವು ಬ್ರಹ್ಮನ ಕುಲದವರು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ರು. ನೋಡಿ, ಇದು ಭಾರತದ ಶ್ರೇಷ್ಠತೆ. ಬಹಳ ಬಾರಿ ನಮ್ಗೆ ಗೊತ್ತಾಗಲ್ಲ. ನಾವೆಲ್ಲ ನಮ್ಮ ಬಗ್ಗೆ ಏನಾದ್ರೂ ಹೇಳ್ಕೊಳ್ತೀವಿ ಅಂತಂದ್ರೆ ಅದು ನಮ್ಮ ಪೂರ್ವಜರ ಹೆಸರಿನಿಂದ ಕರೆಯಲ್ಪಡುತ್ತೆ. ಬ್ರಿಟಿಷರು ಭಾರತಕ್ಕೆ ಬಂದಾಗ ಮೊದಲ ಬಾರಿಗೆ ಅವ್ರಿಗೆ ಗಾಬರಿ ಆಯ್ತು. ಒಬ್ಬೊಬ್ಬ ರಾಜ 1000 ವರ್ಷ 2000 ವರ್ಷ ಬದುಕ್ನಲ್ಲಪ್ಪ ಈ ದೇಶದಲ್ಲಿ, ಎಂತ ವಿಚಿತ್ರ ಇದು ಅಂತ. ಆದ್ರೆ ವಾಸ್ತವವಾಗಿ 1000 ವರ್ಷ 2000 ವರ್ಷ ಎಲ್ಲ ಇರ್ತಿರ್ಲಿಲ್ಲ. ಅಜ್ಜನ ಹೆಸರು ಮೊಮ್ಮನಿಗೇನೆ ಇಡ್ತಿದ್ರು ಅಂತ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ. ಅವ್ರಿಗೆ ಈ ದೇಶದ ವಿಶೇಷ ಅದು. ಬಹಳ ಕಡೆ ನಾನು ನೋಡಿದ್ದೀನಿ. ನಾನು ಕೂಡ ಮೊದಲು ಅದನ್ನು ಗಮನಿಸ್ತಿರ್ಲಿಲ್ಲ. ಆದ್ರೆ ಈಗ ನೋಡಿದ್ರೆ ಗೊತ್ತಾಗುತ್ತೆ. ನೀವು ಉತ್ತರ ಕರ್ನಾಟಕಕ್ಕೆ ಹೋಗ್ಬಿಟ್ರೆ ಅಂತೂ ನೀವು ಅವನ ಹೆಸರು ಹೇಳಿದ್ರೆ ಅವನ ತಾತನ ಹೆಸರು ಅದೇ, ಅವನ ತಾತನ ಹೆಸರು ಅದೇ, ಅದನ್ನೇ ಪೀಳಿಗೆಯಾಗಿ ಇಟ್ಕೊಂಡು ಬಂದಿರ್ತಾರೆ. ಅವ್ರ ನೆನಪನ್ನು ಮರೆಮಾಚಲಿಕ್ಕೆ ಬಿಡೋದೇ ಇಲ್ಲ. ತಾತ ತೀರ್ಕೊಂಡ್ಬಿಟ್ರೆ ಅಂತೂ 100% ಹುಟ್ಟೋ ಮಗು ತಾತನ ಹೆಸರೇ ಇಡು. ಯಾರಾದ್ರೂ ಗೊತ್ತಿಲ್ದವ್ರು ಬಂದು ಕೂತ್ಕೊಂಡು ನೋಡಿದ್ರು, ಏನಪ್ಪಾ ಈ ತಾತನ ವಯಸ್ಸು ಇಷ್ಟೊಂದು ವರ್ಷ ಆದ್ರೂ ತಾತ ಬದುಕೇ ಇದ್ದಾರಲ್ಲ ಅಂತ. ಹೆಸರು ನೋಡ್ಕೊಂಡು ತಿಳ್ಕೊಂಡ್ರೆ ಹಿಂಗೆ ಆಗತ್ತೆ. ಈ ಪೂರ್ವಜರ ಈ ಪರಂಪರೆಯ ದೃಷ್ಟಿಯಿಂದ ಭಾರತ ಎಷ್ಟು ಬಲಿಷ್ಠವಾಗಿತ್ತು ಅಂತಂದ್ರೆ ಆ ಪರಂಪರೆಯನ್ನು ಹೇಳ್ಕೊಳ್ಳಿಕ್ಕೆ ನಮ್ಗೆ ಆನಂದ. ನಾವ್ ಇಂಥವ್ರು ಅಂತ ಹೇಳ್ಕೊಳ್ಳಿಕ್ಕೆ. ಈಗ್ಲೂ ನೋಡಿ, ನಾವು ಮಂದಿರಗಳಿಗೆಲ್ಲ ಹೋದ್ರೆ ಯಾವ ಗೋತ್ರ ಅಂತ ಕೇಳ್ತಾರೆ. ವತ್ಸ ಗೋತ್ರ ಅಂತ ನಾವು ಹೇಳ್ತೀವಿ, ವಿಶ್ವಾಮಿತ್ರರ ಗೋತ್ರ ಅಂತ ಹೇಳ್ತೀವಿ. ಹಂಗೆ ಹೇಳ್ಬೇಕಾದ್ರೆ ಎಂಥ ಹೆಮ್ಮೆ ಅಂತಂದ್ರೆ ಆ ಋಷಿಗಳ ಮೂಲದಿಂದ ನಾವು ಬಂದಂತವ್ರು, ನಮ್ಮ ಪೂರ್ವಜರು ಈ ಋಷಿಗಳು ಅಂತ ಹೇಳ್ಕೊಳ್ಳುವಂತ ಹೆಮ್ಮೆ ನಮ್ಗೆ. ಬಹಳ ಜನರಿಗೆ ಗೊತ್ತಾಗಲ್ಲ, ಸುಮ್ಮನೆ ಗೋತ್ರ ಅಂತ ಹೇಳ್ಬಿಡ್ತೀವಿ. ಆದ್ರೆ ಗೋತ್ರ ಅಂದ್ರೆ ನಮ್ಮ ಇಡೀ ವಂಶವನ್ನ ನೋಡ್ಕೊಂಡಂತವ್ರು, ನನ್ನ ಪೂರ್ವಜರನ್ನ ಉದ್ಧರಿಸಿದ ಋಷಿ ಇವರು, ಇಂಥವರ ಲೀನಿಯೇಜ್ನವರು ನಾವು ಅಂತ ಹೇಳ್ಕೊಳ್ಳುವಂತ ಹೆಮ್ಮೆ ಭಾರತೀಯರದ್ದು. ಜಗತ್ನಲ್ಲಿ ಬೇರೆ ಯಾವ ಜನಾಂಗದಲ್ಲೂ ಈ ತರ ಪೂರ್ವಜರನ್ನ ಕುರಿತು ಮಾತನಾಡುವಂತೆ ಇಲ್ಲ. ಒಂದು ಶ್ಲೋಕ ತುಂಬಾ ಚೆನ್ನಾಗಿದೆ, ಗೀತೆಯಲ್ಲಿ ಬರುತ್ತೆ, ಬಹುಶಃ 13ನೇ ಅಧ್ಯಾಯದಲ್ಲಿ ಇರಬೇಕು. ಅದರಲ್ಲಿ ಹೇಳ್ತಾರೆ, ಅಶ್ವತ್ಥ ವೃಕ್ಷ ಒಂದಿದೆ. ಈ ಅಶ್ವತ್ಥ ವೃಕ್ಷದ ವೈಶಿಷ್ಟ್ಯ ಏನು ಅಂದ್ರೆ ಇದರ ಬೇರುಗಳು ಮೇಲಿವೆ, ಇದರ ರೆಂಬೆಗಳೆಲ್ಲ ಕೆಳಗಿವೆ ಅಂತ. ಒಂದ್ಸಲ ಷಡಕ್ಷರಿ ಅವ್ರು ನಂಗೆ ಹೇಳ್ತಿದ್ರು. ತುಂಬಾ ಅನುಮಾನದಿಂದ ಬ್ರಹ್ಮಾನಂದನ ಕೇಳಿದ್ರಂತೆ ಅವರು. ಇಡೀ ಭಗವದ್ಗೀತೆಯಲ್ಲಿ ಒಂದೇ ಒಂದು ಶ್ಲೋಕ ಅನುಮಾನಾಸ್ಪದವಾಗಿದೆ ಅಂದ್ರೆ ಈ ಶ್ಲೋಕ. ಅದಂಗೆ ಬೇರೆ ಮೇಲೆ ರೆಂಬೆ ಕೆಳಗಿರ್ಲಿಕ್ಕೆ ಸಾಧ್ಯ? ಹಂಗೆ ಬೇರೆ ಮೇಲಿದೆ ಅಂತಂದ್ರು ಅದನ್ನ ಯಾವ ರೀತಿ ವರ್ಣಿಸ್ತೀವಿ ಅಂತಂದಾಗ ಬ್ರಹ್ಮಾನಂದ ಹೇಳಿದ್ರಂತೆ, ನಿಮ್ ವಂಶವೃಕ್ಷ ತೆಗೆದು ನೋಡು, ಬೇರೆ ಮೇಲಿರುತ್ತೆ, ರೆಂಬೆ ಎಲ್ಲ ಕೆಳಗಿರುತ್ತೆ ಅಂತ.
ಎಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ವಂಶ ವೃಕ್ಷಗಳೆಲ್ಲ ಆ ಥರದ ವೃಕ್ಷಗಳು. ಮೂಲ ಒಂದು, ಅದರಿಂದ ಬೆಳ್ಕೊಂಡಿರುವಂತ ಶಾಖೆಗಳು ಎಷ್ಟು ಅಂದ್ರೆ, ಬೇರೆ ಅಲ್ಲಿದೆ, ಇಲ್ಲಿ ರೆಂಬೆಗಳು ಬೆಳ್ಕೊಂಡಿವೆ, ಈ ರೆಂಬೆಗಳು ಮತ್ತೆ ಬೇರಾಗ್ತವೆ, ಆ ಬೇರುಗಳಿಂದ ಮತ್ತೆ ರೆಂಬೆಗಳು ಹುಟ್ಕೊಳ್ಳುತ್ತೆ. ಈ ರೀತಿಯ ಕಲ್ಪನೆಯನ್ನ ಜಗತ್ನಲ್ಲಿ ಮತ್ತೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಾವು ಬಿಟ್ರೆ. ಇಷ್ಟೂ 1000 ವರ್ಷಗಳ ಇತಿಹಾಸವನ್ನ ನಾವೊಂದು ಗೋತ್ರದ ಮೂಲಕ ಹೇಳಲಿಕ್ಕೆ ಸಾಧ್ಯ ಆಗುತ್ತಲ್ಲ. ಯದುಕುಲರು ಇದೇ ರೀತಿಯನ್ನ ತಮ್ಮನ್ನು ತಾವು ಬ್ರಹ್ಮನ ಕುಲದವರು, ಬ್ರಹ್ಮನ ವಂಶಸ್ಥರು ಅಂತ ಹೇಳ್ಕೊಳ್ತಿದ್ರು. ಈ ಯದುವಿಗೆ ಒಬ್ಬ ಮಗ ಇದ್ದ, ಅವನ ಹೆಸರು ಕ್ರೋಷ್ಟು ಅಂತ. ಕ್ರೋಷ್ಟುವಿಗೆ ದೇವ ವಿದುಷ ಅಂತ ಮತ್ತೊಬ್ಬ ಮಗ, ಈ ದೇವಿ ವಿದುಷನಿಗೆ ಶೂರ ಅಂತ ಒಬ್ಬ ಮಗ. ಈ ಶೂರನ ಸಂತತಿಯಲ್ಲಿ ವಸುದೇವ ಬಂದಿದ್ದು. ಕ್ರೋಷ್ಟುವಿಗಿದ್ದ ಮತ್ತೊಬ್ಬ ಮಗ ಅಂಧಕ ವಂಶಜಿರುವಂತ ಮತ್ತೊಂದು ವಂಶ ಬೆಳ್ಕೊಳ್ತು. ಈ ಅಂಧಕ ವಂಶದಲ್ಲಿ ನೋಡಿ, ಒಬ್ಬನೇ ತಂದೆಯ 2 ಮಕ್ಕಳು, ಒಂದು ಶೂರಸೇನನ ವಂಶ ಆಯ್ತು, ಮತ್ತೊಂದು ಅಂಧಕನ ವಂಶವಾಯ್ತು. ಈ ಶೂರಸೇನನ ಸಂತತಿಯಲ್ಲಿ ವಸುದೇವ ಬಂದ್ರೆ, ಅಂಧಕನ ಸಂತತಿಯಲ್ಲಿ ಕಂಸ ಬಂದ. 2 ಅಣ್ಣ ತಮ್ಮಂದ್ರ ಮಕ್ಕಳೇ, ಅದೊಂದೇ ಪೀಳಿಗೆಯಲ್ಲಿ. ಈ ಅಂಧಕನ ವಂಶದಲ್ಲಿ ಉಗ್ರಸೇನ ಇದ್ದಿದ್ರಲ್ಲಿ ಒಳ್ಳೆ ರಾಜ. ಆದರೆ ಉಗ್ರಸೇನನ 9 ಮಕ್ಕಳಲ್ಲಿ ಅತ್ಯಂತ ಕ್ರೂರಿಯಾಗಿ ಬೆಳೆಯಲ್ಪಟ್ಟವನು ಕಂಸ. ಕಂಸ ಹುಟ್ಟಾಕ್ರು ರಾಕ್ಷಸ ಕುಲದವನಾಗಿದ್ದವನು. ವಸುದೇವ ಯದುಕುಲವನ್ನ ಅತ್ಯಂತ ಪ್ರೀತಿಯಿಂದ ನೋಡಿಕೊಂಡು ಅತ್ಯಂತ ಶ್ರೇಷ್ಠ ರಾಜ ಅಂತ ಗುರುತಿಸಲ್ಪಡ್ತಿದ್ನಾದ್ರೂ, ವಸುದೇವ ಕೂಡ ಈ ಉಗ್ರಸೇನನ ಸಾಮಂತ ರಾಜ ಅಂತ ಕರೆಸ್ಕೊಳ್ತಿದ್ದ. ಉಗ್ರಸೇನ ಅತ್ಯಂತ ಪ್ರಮುಖ ರಾಜ, ಪ್ರಭಾವಿ ರಾಜ. ಆ ಉಗ್ರಸೇನನಿಗೆ ಕಪ್ಪ ಕೊಡುವಂತ ರಾಜ ವಸುದೇವ ಆಗಿ ಇರ್ತಿದ್ದ. ಆದ್ರೆ ಯದುಕುಲಕ್ಕೂ ಮತ್ತು ಈ ಶೂರಸೇನ ಉಗ್ರಸೇನನ ನಡುವಿನ ಪಂಗಡಗಳಿಗೂ ಯಾವಾಗ್ಲೂ ಕಾದಾಟ ನಡೀತಿತ್ತು. ಆ ಕಾದಾಟಕ್ಕೆ ಮೂಲ ಕಾರಣ ಕಂಸ ಆಗಿರ್ತಿದ್ದ. ಯಾವಾಗ್ಲೂ ಕಿತ್ತಾಡ್ತಿದ್ರು. ಒಂದ್ಸಲ ಕಂಸನ ಪಾರ್ಟಿ ಗೆಲ್ತಿತ್ತು, ಒಂದ್ಸಲ ಈ ಇವನ ವಸುದೇವನ ಪಾರ್ಟಿ ಗೆಲ್ತಿತ್ತು. ಈ ಗೆಲುವು ಸೋಲುಗಳನ್ನ ಸರಿದೂಗಿಸ್ಬೇಕು ಅಂದ್ರೆ, ಇನ್ಮೇಲಿಂದ ಕದನ ನಿಲ್ಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಎಲ್ಲರೂ ಚರ್ಚೆ ಮಾಡಿದ್ರು. ಒಂದೇ ಒಂದು ದಾರಿ, ವಸುದೇವನಿಗೆ ಕಂಸನ ತಂಗಿಯನ್ನ ಕೊಟ್ಟು ಮದುವೆ ಮಾಡ್ಬೇಕು, ಅಂದ್ರೆ ಕಂಸನ ಚಿಕ್ಕಪ್ಪನ ಮಗಳನ್ನು ಕೊಟ್ಟು ಮದುವೆ ಮಾಡ್ಬಿಡ್ಬೇಕು. ಹಂಗ್ ಮಾಡಿದ್ರೆ ಇಬ್ಬರಲ್ಲೂ ಒಂದು ಮ್ಯಾಟ್ರಿಮೋನಿಯಲ್ ರಿಲೇಶನ್ಶಿಪ್ ಏನ್ ಬರುತ್ತೆ, ಈ ಮದುವೆಯ ಸಂಬಂಧ ಏನ್ ಬರುತ್ತೆ, ಈ ಸಂಬಂಧದಿಂದಾಗಿ ಇಬ್ಬರ ಕಾದಾಟ ತಪ್ಪುತ್ತೆ ಅಂತ ಎಲ್ಲರೂ ನಿಶ್ಚಯ ಮಾಡಿದ್ರು. ವಸುದೇವ ಅತ್ಯಂತ ಸುಂದರವಾದ ಹುಡುಗ, ಅತ್ಯಂತ ಧರ್ಮಭೀರು, ಸದಾಕಾಲ ದೇವರನ್ನ ನೆನಪಿಸ್ಕೊಳ್ತಾ ದೇವರ ಧ್ಯಾನ ಮಾಡ್ತಿದ್ದಂತ ಹುಡುಗ. ಅವನಿಗೆ ಸರಿಯಾಗಿ ದೇವಕನ ಮಗಳು ದೇವಕಿ, ಆಕೆ ಕೂಡ ಅತ್ಯಂತ ಧರ್ಮಭೀರುವಾಗಿದ್ದಂಥವಳು, ಸದಾ ಹರಿಯ ನಾಮಸ್ಮರಣೆ ಮಾಡ್ತಿದ್ದಂಥವಳು. ಇವರಿಬ್ಬರಿಗೂ ಒಳ್ಳೆ ಜೋಡಿ ಆಗತ್ತೆ ಅಂತ ಆಲೋಚನೆ ಮಾಡಿ ವಸುದೇವನನ್ನು ಕೇಳಿದ್ರು. ವಸುದೇವನಿಗೂ ಅಷ್ಟೇ ಬೇಕಿತ್ತು, ಜಗಳಗಳು ನಿಲ್ಬೇಕು, ಶಾಂತಿ ನೆಲೆಸಬೇಕು ಅನ್ನೋ ಪ್ರಯತ್ನದಿಂದ ವಸುದೇವ ಕೂಡ ಒಪ್ಕೊಂಡ. ಅಂತೂ ಇಂತೂ ವಸುದೇವ ದೇವಕಿ ಇಬ್ಬರ ಮದುವೆಯ ಸಿದ್ಧತೆ ಆಯಿತು. ಈ ಮದುವೆಯ ಸಿದ್ಧತೆ ನಡಿಬೇಕಾದ್ರೆ ಎಲ್ಲವೂ ಸುಸೂತ್ರವಾಗೇ ಇರಬೇಕು. ಆದ್ರೆ ಸುಸೂತ್ರವಾಗಿದ್ರೆ ಈ ಭೂಮಿಯ ಭಾರ ಹೆಚ್ಚಾಗೋದು ಯಾವಾಗ? ಎಲ್ಲವೂ ಸುಸೂತ್ರವಾಗಿಬಿಟ್ರೆ ಭೂಮಿಯ ಭಾರ ಹೆಚ್ಚಾಗಲ್ಲ. ಭೂಮಿಯ ಭಾರ ಹೆಚ್ಚಾಗಲಿಲ್ಲ ಅಂದ್ರೆ ಭಗವಂತ ಅವತಾರ ಎತ್ತಲ್ಲ. ಹಾಗಿದ್ಮೇಲೆ ಭೂಮಿಯ ಭಾರ ಹೆಚ್ಚು ಮಾಡುವಂತ ಕೆಲಸ ಯಾರು ಮಾಡಬೇಕು? ನಾರದ ಅಲ್ಲದೆ ಇನ್ಯಾರು? ಅವನೇ ಈ ಕೆಲಸಕ್ಕೆಲ್ಲ ಮುಂದೆ ಬರುವಂತ ವ್ಯಕ್ತಿ. ನಮ್ಗೆ ಈ ತರದ ಎಲ್ಲ ಚಟುವಟಿಕೆ ನಡೆದಾಗ ನಾರದ ಮುಂದೆ ಕಾಣಿಸ್ತಾನೆ. ಇನ್ನೇನು ಮದುವೆ ಫಿಕ್ಸ್ ಆಗಿ ಮದುವೆ ನಡೀತಾ ಇದೆ, ನಾರದ ಬಂದವನೇ ಇವನ್ ಮುಂದೆ ಹೇಳಿದ ಕಂಸನ ಮುಂದೆ, ಹುಚ್ಚ ಕಣೋ ನೀನು, ನಿಂಗೆ ಗೊತ್ತೇ ಇಲ್ಲ, ದೇವತೆಗಳೆಲ್ಲ ಸೇರಿ ಆಟ ಆಡ್ತಿದ್ರೆ ಇನ್ನೊಳ್ಳೆ ಮೂರ್ಖಂತರ ಇದೆಯಲ್ಲ, ಇಬ್ಬರಿಗೂ ಮದುವೆ ಮಾಡಿಸ್ತೀಯಲ್ಲ, ಬಹಳ ಖುಷಿಯಾಗಿ ತುಂಬಾ ಚೆನ್ನಾಗಿ ಮದುವೆ ಮಾಡ್ಕೊಟ್ಟಿದ್ದ. ಅವನಿಗೆ ತಂಗಿ ಅಂದ್ರೆ ಭಾರಿ ಪ್ರಾಣ. ಅವನಿಗೆ ಎಂಥ ಪ್ರೀತಿಯಿಂದ ಮದುವೆ ಮಾಡ್ಕೊಟ್ಟಿದ್ದ ಅಂತಂದ್ರೆ, ಎಷ್ಟು ಕೊಡ್ಬೋದೋ ತನ್ನ ತಂಗಿಗೆ ವರದಕ್ಷಿಣೆಯ ರೂಪದಲ್ಲಿ ಅಥವಾ ತನ್ನ ತಂಗಿಯ ಗಂಡನಿಗೆ ಏನೇನು ಕೊಡ್ಬೋದೋ ಅದಕ್ಕಿಂತ 10 ಪಟ್ಟು ಜಾಸ್ತಿನೇ ಕೊಟ್ಟಿದ್ದ, ನನ್ನ ತಂಗಿ ಸುಖವಾಗಿರ್ಬೇಕು ಅನ್ನೋ ಕಾರಣಕ್ಕೆ. ಆದ್ರೆ ನಾರದರು ಬಿಡ್ಲಿಲ್ಲ, ಅವನ್ ಪಾಪದ ಕೊಡ ತುಂಬಬೇಕಲ್ಲ. ಈ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ ನಾರದರು ಹೋಗಿ ಇವನ ಹತ್ರ ಹೋಗಿ ಕಿವಿ ತುಂಬಿದ್ರು. ನೋಡು, ದೇವತೆಗಳೆಲ್ಲ ಸೇರಿ ನಾಟಕ ಮಾಡ್ತಿದ್ದಾರೆ, ತುಂಬಾ ಉಪಾಯವಾಗಿ ನಿನ್ನ ತಂಗಿಯನ್ನ ವಸುದೇವನಿಗೆ ಕೊಟ್ಟು ಮದುವೆ ಮಾಡಿಸ್ತಿದ್ದಾರೆ, ನಿನ್ಗೆ ಗೊತ್ತಿಲ್ಲ. ಈ ವಸುದೇವನಿಗೆ ಹುಟ್ಟೋ 8ನೇ ಮಗು ನಿನ್ನ ನಾಶ ಮಾಡುತ್ತೆ, ನಿನ್ನನ್ನು ಕೊಲ್ಲಬೇಕು ಅಂತಾನೆ ಭಗವಂತ ಅವಳ ಗರ್ಭದಲ್ಲಿ ಹುಟ್ಟುತ್ತಾನೆ. ನೀನ್ ನೋಡಿದ್ರೆ ಮದುವೆ ಅದ್ದೂರಿಯಾಗಿ ಮಾಡಿ ಕಳಿಸ್ಕೊಡ್ತಿದ್ಯಾ, ನೀನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ನನಗೆ ಅಂತ ಮೊದಲು ಕಂಸ ಧಿಕ್ಕರಿಸ್ದ. ಕಂಸ ದೇವರನ್ನೇ ನಂಬಿದಿರೋನು, ಯಾವ ವಿಷ್ಣು ಏನ್ ಮಾಡ್ತಾನೆ ಬಿಡು, ಏನು ಯೋಚನೆ ಇಲ್ಲ ಅಂತ ಅನ್ಕೊಂಡು ಅವನು ನಾರದನನ್ನ ಬೈದು ನಾರದನ ಜೊತೆ ಒಂದು ಅರ್ಧ ಗಂಟೆ ಕಾದಾಟ ಕೂಡ ಮಾಡ್ದ. ನಿನಗೇನ್ ಗೊತ್ತು ಯಾವ ದೇವರಿದ್ದಾನೆ, ಆ ದೇವ್ರನ್ನ ನಂಬಲ್ಲ, ಧಿಕ್ಕರಿಸ್ತೀನಿ ಅಂತ. ನಾರದರು ಸರಿಯಪ್ಪ ಅಂತ ಅವನ ಪಾಡಿಗೆ ಅವನನ್ನು ಬಿಟ್ಟು ಹೊರಟರು. ಇವನು ಎಷ್ಟು ಪ್ರೀತಿಯಿಂದ ತನ್ನ ತಂಗಿ ಮತ್ತು ತನ್ನ ಭಾವ, ತನ್ನ ತಂಗಿಯ ಗಂಡ ಹೋಗ್ತಿದ್ದಂತ ಕುದುರೆಯ ಸಾರಥಿಯನ್ನು ಕೆಳಗಿಳಿಸಿ ತಾನೇ ರಥವನ್ನ ಹಿಡ್ಕೊಂಡು ಆ ಕುದುರೆಯನ್ನು ಕರ್ಕೊಂಡು ಹೋಗ್ಬೇಕು ಅಂತ ಹೊರಟ. 4 ಹೆಜ್ಜೆ ಇಟ್ಟಿರ್ಬೋದು ಆ ಸಂಭ್ರಮದಲ್ಲಿ. ಇದ್ದಕ್ಕಿದ್ದಂತೆ ಒಂದು ಅಶರೀರವಾಣಿ ಆಯ್ತು. ಆ ಅಶರೀರವಾಣಿಯ ಹೇಳ್ತು, ಅಯ್ಯೋ ಕಂಸ, ನಾರದ್ರು ಹೇಳಿದೆಲ್ಲ ನಿಜ ಕಣಪ್ಪ, 8ನೇ ಮಗು ನಿನ್ನನ್ನು ಕೊಲ್ಲಬೇಕು ಅಂತಾನೆ ಹುಟ್ಟೋದು ಅಂತ ಅನ್ಬಿಡ್ತು. ನಾರದ ಹೇಳಿದ್ದನ್ನು ಅರ್ಧಂಬರ್ಧ ಒಪ್ಕೊಂಡಿದ್ದವನು ಇವಾಗ ಯಾವಾಗ ಅಶರೀರವಾಣಿ ಆಯ್ತೋ ಇದು 100% ನಿಜ ಅಂತ ಖಾತ್ರಿ ಆಗೋಯ್ತು ಅವನಿಗೆ. ಇದ್ದಕ್ಕಿದ್ದಂತೆ ಅವನ ಮುಖ ಬದಲಾಗ್ಬಿಡ್ತು.
ಮೊದಲೇ ಕ್ರೌರ್ಯ ಇತ್ತು. ಈಗ ತನ್ನ ತಂಗಿ ಅಂತ ಕೂಡ ನೋಡದೆ ಅವನ್ಗೆ ಯಾವ ಪರಿ ಕೋಪ ಬಂತು ಅಂತಂದ್ರೆ ಆ ತಂಗಿ ಹತ್ರ ಹೋದ, ಆಕೆಯ ಕೂದಲನ್ನು ಹಿಡ್ಕೊಂಡು ಜಡೆ ಹಿಡ್ಕೊಂಡು ಎಳೆದು ನೆಲದ ಮೇಲೆ ಬಿಸಾಕ್ದ. ಕ್ರೌರ್ಯ ಜಾಸ್ತಿ ಆದರೆ ಮಾತ್ರ ಭಗವಂತನ ಅವತಾರ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹೀಗಾಗಿ ಭಯೋತ್ಪಾದನೆ ಜಾಸ್ತಿಯಾಗಿ ಬಾಂಬ್ಗಳೆಲ್ಲ ಸ್ಫೋಟ ಆದಾಗ ಒಂದ್ ಕಡೆ ಅನ್ನಿಸ್ತಿರುತ್ತೆ ಭಗವಂತ ಹುಟ್ಟುವಂತ ಸಮಯ ತುಂಬಾ ಹತ್ರ ಬಂತು ಅಂತ. ಒಂದ್ಸಲ ಒಬ್ಬ ಹಿರಿಯರು ನಮ್ಗೆ ಹೇಳಿದ್ರು, ನೀವೆಲ್ಲ ದೇಶದ ಕೆಲಸ ಮಾಡ್ತೀರಾ, ನೀವೇ ದೊಡ್ಡ ಕ್ರಾಂತಿ ಮಾಡುವಂತವ್ರು ಅಂತ ಭಾವಿಸ್ಕೊಳ್ಬೇಡಿ. ನೀವು ಮಾಡೋ ಕೆಲಸ ಏನು ಅಂದ್ರೆ ಕ್ರಾಂತಿ ಕಾರ್ಯ ಬೇಗ ಆಗ್ಲಿ ಅನ್ನೋದಕ್ಕೆ ವ್ಯವಸ್ಥೆಗಳನ್ನೆಲ್ಲ ರೂಪಿಸ್ತಾ ಇದ್ದೀರಾ ಅಂತಂದ್ರೆ ನಾರದನ ಕೆಲಸ ಮಾಡ್ತಿದ್ದೀರಾ ನೀವು. ಆದಷ್ಟು ಬೇಗ ಜನರ ಮನಸ್ಸಿನಲ್ಲಿ ಕಿಚ್ಚು ಹಬ್ಬಿಸಿ, ಆದಷ್ಟು ಬೇಗ ಈ ಕ್ರೂರಿಗಳನ್ನ ಜನರನ್ನ ಒಂದ್ ಕಡೆ ಸೇರಿಸಿ ಒಟ್ಟಲ್ಲಿ ಭಗವಂತ ಅವತಾರ ಮಾಡ್ಲಿಕ್ಕೆ ಒಂದ್ ಒಳ್ಳೆ ಕೆಲಸ ಮಾಡ್ಕೊಡ್ತಿದ್ದೀರಾ ಅಷ್ಟೇ, ನೀವೇ ಕ್ರಾಂತಿ ಕಾರ್ಯ ಮಾಡ್ತಿಲ್ಲ ಅಂತ. ನಂಗೆ ತುಂಬಾ ಹೌದು ಅನ್ಸುತ್ತೆ ಇವನ್ನೆಲ್ಲ ನೋಡಿದಾಗ. ಎಷ್ಟು ನೀಟಾಗಿ ಭಗವಂತನ ಸುತ್ತ ಇರುವಂತ ಜನ ಭಗವಂತ ಅವತಾರ ಬೇಗ ಎತ್ತಲಿ ಅಂತ ಪ್ರಯತ್ನಗಳನ್ನು ಮಾಡ್ತಾರೆ ಅಂದ್ರೆ, ಒಂದೇ ಒಂದು ಅಶರೀರವಾಣಿ ಕಂಸನಲ್ಲಿದ್ದ ಅಲ್ಪ ಸ್ವಲ್ಪ ಒಳ್ಳೆಯತನವನ್ನು ನಾಶ ಮಾಡಿಬಿಡುತ್ತೆ. ಒಂದೇ ಒಂದು ನಾರದನ ಕಿವಿ ಮಾತು, ಒಂದೇ ಒಂದು ಮಾತಿನ ಮೂಲಕ ಕಿವಿ ಚುಚ್ಚಿದ ನಾರದ ಕಂಸನಲ್ಲಿದ್ದಂತ ಒಳ್ಳೆ ಗುಣವನ್ನೆಲ್ಲ ನಾಶ ಮಾಡಿಬಿಟ್ಟ. ಕಂಸ ಬಂದ, ಆ ತಂಗಿನ ಜಡೆ ಹಿಡಿದು ಎಳೆದ, ತಂಗಿನ ಕೆಳಗೆ ನೂಕದ, ಕೆಳಗೆ ದಬ್ಬಿ ಅವಳನ್ನ ಕಾಲಿಂದ ಹೇಗೆಲ್ಲ ಒದ್ದ, ತನ್ನ ಕತ್ತಿನ ತೆಗೆದು ಇನ್ನೇನು ಅವಳನ್ನು ಕೊಲ್ಲಬೇಕು. ಆ ಹೊತ್ತಿಗೆ ಸರಿಯಾಗಿ ಎಲ್ಲರೂ ಬಂದು ಕೇಳಿದ್ರು, ಯಾಕಪ್ಪ ನಿನ್ ತಂಗಿನ ಕೊಲ್ಲಿಕ್ ಹೊರಟಿದ್ಯಾ, ಏನ್ ಮಾಡಿದ್ಲು ಅವಳು? ಯಾರೋ ಹೇಳಿದ್ರು ಯಾವುದೋ ಅಶರೀರನ ವಾಣಿ ಆಯ್ತು ಅಂತ ನೀನ್ ನಂಬ್ತಿಯಲ್ಲ. ನಾನು ಹೇಳ್ತಾನೆ, ಬರೀ ಅಶರೀರವಾಣಿ ಆಗಿದ್ರೆ ನಾನು ನಂಬ್ತಿರ್ಲಿಲ್ಲ. ಅರ್ಧ ಗಂಟೆ ಮುಂಚೆ ಬಂದು ನಾರದರು ಬೇರೆ ಹೇಳೋಗಿದ್ದಾರೆ ಅಂದ್ರೆ ಸತ್ಯನೇ ಇರಬೇಕು, ಇಬ್ಬಿಬ್ರು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಿದ್ರೆ ಏನ್ ಮಾಡ್ಬೇಕು? ಆತನ ನಿಗಿ ಕಣ್ಣೆಲ್ಲ ಕೆಂಪಾಗೋಗಿದೆ. ಕ್ರೌರ್ಯವನ್ನ ಒಂದು ರೂಪ ಕೊಟ್ರೆ ಹೆಂಗಿರ್ಬೋದು ಅಂದ್ರೆ ಕಂಸನ್ ಥರ ಇರ್ಬೋದು ಅಂತ ಹೇಳ್ಬೋದು. ಆ ಥರ ಇದ್ದವನವನು ಪರಮ ರಾಕ್ಷಸ. ಅವನು ಯಾರು ಒಳ್ಳೆಯವ್ರನ್ನ ಕಂಡ್ರೆ ಆಗೋದಿಲ್ಲ, ದೇವರ ಭಕ್ತಿ ಮಾಡೋರ್ನ ಕಂಡ್ರೆ ಆಗೋದಿಲ್ಲ, ರಾಮನ ಜಪ ಮಾಡೋರ್ನ ಕಂಡ್ರೆ ಆಗೋದಿಲ್ಲ, ಭಗವಂತನ ನಾಮ ಜಪಿಸೋರ್ನ ಕಂಡ್ರೆ ಆಗೋದಿಲ್ಲ ಅಂತವ್ರನ್ನೆಲ್ಲ ಹಿಡಿದು ಕೊಲ್ತಿದ್ದಂತ ಕಂಸ ಈಗ ಏಕಾಏಕಿ ಕ್ರುದ್ಧನಾಗ್ಬಿಟ್ಟ. ಆತ ಕ್ರುದ್ಧನಾಗಿ ತನ್ನ ತಂಗಿಯನ್ನು ಕೊಲ್ಲಿಕ್ಕೆ ಅಂತ ಹೊರಟಾಗ ವಸುದೇವನಿಗೆ ಹೆಂಗಾಗಿರ್ಬೇಡ. ಅವತ್ತಾನೆ ಮದುವೆ ಆಗಿ ಊರಿನ ಜನ ಎಲ್ಲ ನೋಡಿ ದೃಷ್ಟಿ ತೆಗಿತಿದ್ದಾರೆ, ಎಂಥ ಜೋಡಿ ಅಪ್ಪ, ಇಂಥ ಜೋಡಿ ನಾವು ನೋಡ್ಲೇ ಇಲ್ವಲ್ಲ, ಒಬ್ರಿಗೊಬ್ರು ಪೂರಕವಾಗಿದ್ದಾರೆ ಅಂತ ಜೋಡಿ ಬಗ್ಗೆ ಮಾತಾಡ್ಕೊಳ್ತಿರ್ಬೇಕಾದ್ರೆ ಇನ್ ಸ್ವಲ್ಪ ಹೊತ್ತು ಹೋಗಿದ್ರೆ ತನ್ನ ಊರಿಗೆ ಸೇರ್ಕೊಳ್ತಿದ್ದ ವಸುದೇವ ಇದ್ದಕ್ಕಿದ್ದಂತೆ ಈ ತರದ ಸಂಕಟಕ್ಕೆ ಸಿಕ್ಕಾಕೊಂಡಲ್ಲ. ಬಹಳ ಬಾರಿ ಈ ತರದ ಸಂಕಟಗಳನ್ನು ಎದುರಿಸಬೇಕು. ನಮಗೆ ಸಂಕಟ ಬಂದ ಕೂಡಲೇ ನಾವು ಸತ್ತೇ ಹೋದ್ವಿ ಅಂತ ಅನ್ನಿಸ್ತಿರುತ್ತೆ. ಆದ್ರೆ ಸಂಕಟ ಬರೋದು ನಮ್ಮನ್ನು ಟೆಸ್ಟ್ ಮಾಡ್ಲಿಕ್ಕೆ, ನಾವು ಎಷ್ಟರ ಮಟ್ಟಿಗೆ ಅದನ್ನು ಎದುರಿಸಬಲ್ವಿ ಅನ್ನುವಂಥ ತಾಕತ್ತನ್ನ ಟೆಸ್ಟ್ ಮಾಡ್ಲಿಕ್ಕೋಸ್ಕರವೇ ಸಂಕಟ ಬರುತ್ತೆ. ಸ್ವಾಮಿ ವಿವೇಕಾನಂದರು ಎಷ್ಟು ಸಂಕಟ ಪಟ್ಟಿದ್ರು ತಾವು ದಾರಿಯುದ್ದಕ್ಕೂ ನಡ್ಕೊಂಡು ಬರ್ಬೇಕಾದ್ರೆ ಅಂತ ನಾವು ನೋಡ್ಬಿಟ್ರೆ ಗಾಬರಿ ಆಗ್ಬಿಡುತ್ತೆ. ಪರಿವ್ರಾಜಕರಾಗಿ ತಿರುಗಾಡಬೇಕಾದ್ರೆ ಪ್ರತಿ ದಿನ ಒಂದೊಂದು ಸವಾಲನ್ನು ಎದುರಿಸಿದವರು. ಎಷ್ಟೋ ಸಲ ಹೊಟ್ಟೆಗೆ ಊಟ ಸಿಗ್ತಿರ್ಲಿಲ್ಲ ಅವರಿಗೆ. ಅವ್ರು ಚಾಲೆಂಜ್ ಮಾಡ್ತಿದ್ರು, ಭಗವಂತನೇ ಊಟ ಕೊಟ್ರೆ ಊಟ ಮಾಡ್ತೀನಿ, ಇಲ್ಲಂದ್ರೆ ನಾನು ಊಟ ಮಾಡೋದಿಲ್ಲ ಅಂತ. ಯಾವಾಗ ಪೂರ್ಣ ಭಗವಂತನಿಗೆ ಸಮರ್ಪಣೆ ಮಾಡ್ತೀವೋ ಆಗ ಭಗವಂತ ಸಹಾಯ ಮಾಡ್ತಾನಂತೆ. ಗಜೇಂದ್ರ ಮೋಕ್ಷದ ಕಥೆ ನಮ್ಗೆಲ್ರಿಗೂ ಗೊತ್ತಿದೆ, ತುಂಬಾ ಸುಂದರವಾಗಿದೆ ಅದು. ಆನೆ ಕೆರೆಯೊಳಗೆ ಇಳಿದು ಬಿಡ್ತು, ನದಿಯೊಳಗೆ ಇಳಿತು. ಒಂದು ಮೊಸಳೆ ಬಂದು ಆನೆಯ ಕಾಲನ್ನು ಹಿಡ್ಕೊಳ್ತು. ಆನೆ ಪಕ್ಕದಲ್ಲಿದ್ದಂತ ಒಂದು ಜೊಂಡು ಹುಲ್ಲನ್ನ ಗಟ್ಟಿಯಾಗಿ ಹಿಡ್ಕೊಂಡು ಮೊಸಳೆ ಎಳಿತಾ ಇದ್ರೆ, ಹೇ ಭಗವಂತ ನನ್ನನ್ನು ಕಾಪಾಡಪ್ಪ ಅಂತ ಕೂಗ್ತಾ ಇತ್ತಂತೆ. ಅವನ್ ಭಗವಂತನನ್ನ ಪ್ರೀತಿಯಿಂದ ಕರೆಯೋದು ನೋಡಿ ಲಕ್ಷ್ಮಿ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಅಷ್ಟು ಪ್ರೀತಿಯಿಂದ ಕರಿತದನಲ್ರಿ, ಹೋಗ್ರಿ ಆನೆನ್ ಬಚಾವ್ ಮಾಡ್ರಿ ಅಂದ್ರೆ ಭಗವಂತ ಸುಮ್ಮನೆ ಇದ್ದ. ನೀನೇ ಹೋಗು, ನಾನೇ ಹೋಗ್ಲಿ ಅವನನ್ನು ಬಚಾವ್ ಮಾಡ್ಲಿಕ್ಕೆ ಅಂತ. ಒಂದ್ ಸ್ವಲ್ಪ ಹೊತ್ತಾಯ್ತು, ಇನ್ ಜೊಂಡು ತನ್ನನ್ನು ಬಚಾವ್ ಮಾಡೋದಿಲ್ಲ ಅಂತ ಗೊತ್ತಾದಾಗ ಆನೆ ಜೊಂಡನ್ನು ಬಿಟ್ಬಿಡ್ತಂತೆ. ಬಿಟ್ಬಿಟ್ಟು ಹೇಳ್ತಂತೆ, ಹೇ ಭಗವಂತ ನನ್ನನ್ನು ಕಾಪಾಡ್ಲಿಕ್ಕೆ ನೀನೊಬ್ಬನೇ ಸಾಧ್ಯ ಕಣಪ್ಪ, ನೀನೊಬ್ಬನೇ ಕಾಪಾಡ್ಲಿಕ್ಕೆ ನನಗೆ ಸಾಧ್ಯ ಅಂತ ಹೇಳಿ ಯಾವಾಗ ಆನೆ ಜೊಂಡನ್ನು ಬಿಟ್ಬಿಟ್ಟು ಭಗವಂತನನ್ನು ಮಾತ್ರ ಹಿಡ್ಕೊಳ್ತೋ ಆಗ ಭಗವಂತ ಬಂದು ಆನೆಯನ್ನು ಕಾಪಾಡ್ದ. ಮೊಸಳೆಯಿಂದ ಆನೆಯನ್ನು ಉಳಿಸಿ ಗಜೇಂದ್ರನಿಗೆ ಮೋಕ್ಷ ಕೊಟ್ಟ. ಇದನ್ನ ಹೇಳಿದ್ಮೇಲೆ ಲಕ್ಷ್ಮಿ ಕೇಳಿದ್ಲಂತ, ಅಷ್ಟೊತ್ತು ಕರೆದಾಗ ಹೋಗ್ಲಿಲ್ಲ, ಇದ್ದಕ್ಕಿದ್ದಂತೆ ಹೋದಿಯಲ್ಲ ಯಾಕೆ ಅಂದ್ರೆ ಅವನು ಭಗವಂತ ಹೇಳ್ತಾನಂತೆ, ಅಷ್ಟೊತ್ತು ಜೊಂಡನ್ನು ಹಿಡ್ಕೊಂಡಿದ್ದ, ನನ್ನನ್ನು ಕೂಗ್ತಾ ಇದ್ದ. ಯಾವಾಗ ಜೊಂಡನ್ ಬಿಟ್ಟು ನಾನು ಒಬ್ಬನೇ ಅಂತ ಅವನಿಗೆ ಅನ್ನಿಸ್ತೋ ಆಗ ನಾನು ಹೋದೆ. ಅವ್ನು ಜೊಂಡನ್ ಹಿಡ್ಕೊಂಡ್ಮೇಲೆ ಜೊಂಡು ಉಳಿಸ್ಬೇಕಪ್ಪ, ನಾನು ಯಾಕೆ ಉಳಿಸ್ಬೇಕು, ಅವ್ನು ನಾನು ಸುಮ್ಮನಿದ್ದೆ ಅಂತ. ಈ ಭಾವ ಯಾವಾಗ ಬರುತ್ತೆ ಅಂದ್ರೆ ಭಗವಂತ ತುಂಬಾ ತೊಂದರೆ ಕೊಟ್ಟಾಗ. ಬಹಳ ಬಾರಿ ಸಂತರು ಹೇಳೋದನ್ನ ಕೇಳ್ತಿರ್ತೀನಿ ನಾನು. ಕುಂತಿ ಯಾವಾಗ್ಲೂ ಹೇಳ್ಕೊಳ್ತಿದ್ಲಂತೆ, ಯಾವಾಗ್ಲೂ ಕಷ್ಟ ಕೊಡಪ್ಪ, ಕಷ್ಟ ಕೊಟ್ಟಾಗ ನಿನ್ ನೆನಪು ಜಾಸ್ತಿ ಆಗ್ತಿರುತ್ತೆ ಅಂತ. ಹೌದು, ಅದು ನಾವು ತುಂಬಾ ಚೆನ್ನಾಗಿ ನೆನಪಿಸ್ಕೊಂಡ್ರೆ ಗೊತ್ತಾಗುತ್ತೆ. ನಾವು ತುಂಬಾ ಚೆನ್ನಾಗಿ ಜಪ ಮಾಡೋದು ಯಾವಾಗ ಅಂದ್ರೆ ಏನಾದ್ರೂ ಕಷ್ಟ ಬಂದಾಗ. ಇಲ್ಲಿ ಹೋದ್ರೆ ಕಾಟಾಚಾರಕ್ಕೆ ಜಪ ಮಾಡಿ ಸುಮ್ಮನೆ ಎದ್ಬಿಟ್ಟಿರ್ತೀವಿ. ಕಷ್ಟ ಬಂತು ಅಂತ ಗೊತ್ತಾದಾಗ ಜಪವನ್ನ ಶ್ರದ್ಧೆಯಿಂದ ಯಾಕೆ ಮಾಡ್ತೀವಿ ಅಂತಂದ್ರೆ ಈ ಕಷ್ಟದಿಂದ ಬೇಗ ಪಾರು ಮಾಡಪ್ಪ ಅಂತ. ಈ ಶ್ರದ್ಧೆ ನಮಗೊಂದು ವಿಶೇಷವಾದ ಶಕ್ತಿಯನ್ನ ಕೊಡುತ್ತೆ.
ಭಗವಂತ ಆ ಕ್ಷಣಕ್ಕೆ ನಮ್ಗೊಂದು ಶಕ್ತಿಯನ್ನ ದಯಪಾಲಿಸ್ಬಿಡ್ತಾನೆ. ಆ ಶಕ್ತಿ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಸಮಸ್ಯೆ ಇಲ್ಲವಾಗ್ತಲ್ಲ, ಸಮಸ್ಯೆಯನ್ನ ಎದುರಿಸುವಂತ ತಾಕತ್ತನ್ನ ಕೊಡುತ್ತೆ, ಆ ಸಮಸ್ಯೆಗೆ ಪರಿಹಾರವನ್ನು ತೋರಿಸ್ಕೊಡುತ್ತೆ ಅಷ್ಟೇ. ಭಗವಂತ ತಾನೇ ಬಂದು ಸಮಸ್ಯೆ ಪರಿಹಾರ ಮಾಡಿಬಿಡಲ್ಲ, ಸಮಸ್ಯೆಗೆ ಪರಿಹಾರ ಎಲ್ಲಿದೆ ಅಂತ ಹೇಳ್ಕೊಡ್ತಾನೆ. ಹೀಗಾಗಿ ಭಗವಂತನ ಮೇಲೆ ಒಂದು ವಿಶೇಷವಾದ ಶ್ರದ್ಧೆ ಬೇಕು. ವಸುದೇವನಿಗೆ ಅಂಥದ್ದೊಂದು ವಿಶೇಷವಾದ ಶ್ರದ್ಧೆ ಇತ್ತು. ಎಂಥ ಶ್ರದ್ಧೆ ಇತ್ತು ಅಂತಂದ್ರೆ ಭಗವಂತನ ಮೇಲೆ ಸೀಮ ವಿಶ್ವಾಸ ಇಟ್ಟ. ಅವನಿಗೆ ಆನಂದ ಆಯ್ತು. ತನಗೆ ಪುತ್ರನಾಗಿ ಹುಟ್ಟುವಂಥವನು ಕಂಸನಂತ ರಾಕ್ಷಸನ್ನ ನಿರ್ಮೂಲನೆ ಮಾಡ್ಲಿಕ್ಕೋಸ್ಕರ ಹುಟ್ಟುತ್ತಾನೆ. ಸಾಕ್ಷಾತ್ ಭಗವಂತ ತನಗೆ ಮಗನಾಗಿ ಹುಟ್ಟುತ್ತಾನೆ ಅಂದ್ಮೇಲೆ ಇವನಿಗೇನು ತೊಂದರೆ ಆಗ್ಲಿಕ್ಕಿಲ್ಲ. ಹೀಗಾಗಿ ನಾನು ಯಾವುದಕ್ಕೂ ಮುಲಾಜ್ ನೋಡ್ಬೇಕಿಲ್ಲ ಅಂತ ನೇರವಾಗಿ ಹೋದ. ಕಂಸನ ಎದುರಿಗೆ ಎರಡೂ ಕೈಗಳನ್ನ ಮಡಚಿಟ್ಟು ತನ್ನ ತಲೆ ಬಾಗಿಸಿ ನಿಂತ. ಏ ಕಂಸ, ಯಾಕಪ್ಪ ಹಿಂಗ್ ಮಾಡ್ತೀಯ? ನಿನ್ ತಂಗಿ ಅವಳು, ತಂಗಿಯನ್ನ ಕೊಲ್ಲೋದು, ತಮ್ಮನನ್ನ ಕೊಲ್ಲೋದು, ತಂಗಿಯನ್ನ ಮತ್ತು ತಮ್ಮನನ್ನ ನೋಡ್ಕೊಳ್ಬೇಕಾಗಿರುವಂಥದ್ದು, ತಾಯಿಯಂತೆ ನೋಡ್ಕೊಳ್ಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಅಣ್ಣನ ಕರ್ತವ್ಯ. ಅಂಥದ್ರಲ್ಲಿ ನಿನ್ ತಂಗಿನೇ ಕೊಲ್ಲಿಕ್ ಹೊರಟಿದ್ಯಲ್ಲ, ಇಷ್ಟಕ್ಕೂ ನಿನ್ ತಂಗಿ ಏನ್ ಮಾಡಿದ್ಲು ನಿನ್ಗೆ ಅಂತ ಕೇಳ್ದ. ಅವನಿಗೆ ಗೊತ್ತಿತ್ತು ಕಂಸನಿಗೆ ಕೋಪ ಬಂದಾಗ ಕಂಸನನ್ನ ಪ್ರೀತಿಯಿಂದ ಒಲಿಸ್ಕೊಳ್ಳಿಕ್ ಸಾಧ್ಯವೇ ಹೊರತು ಬೇರೆ ಯಾವ ಮಾರ್ಗನೂ ಇಲ್ಲ ಅಂತ ಗೊತ್ತಿತ್ತು ಅವನಿಗೆ. ಸೈನ್ಯ ಕರ್ಕೊಂಡ್ ಬರ್ಬೇಕು ಅಂದ್ರೆ ಯದುಕುಲದಿಂದ ಇಲ್ಲಿಗೆ ಬರೋ ವೇಳೆಗೆ, ಯದುವಿಂದ ಅಲ್ಲಿಂದ ಬರೋ ವೇಳೆಗೆ ತುಂಬಾ ತಡ ಆಗತ್ತೆ ಅಂತ ಗೊತ್ತಿದ್ದ ಈ ವಸುದೇವ ಇವನನ್ನಂತೂ ಇಂತೂ ಕೈ ಮುಗಿದು ಕೇಳ್ಕೊಂಡ. ಆದ್ರೆ ಕಂಸ ಆ ಕೋಪದಲ್ಲೇ ಹೇಳ್ದ, ಇವಳಿಗೆ ಹುಟ್ಟೋ 8ನೇ ಮಗು ನನ್ನ ನಾಶ ಮಾಡತ್ತೆ ಅಂತ ಎಲ್ಲರೂ ಹೇಳ್ತಾರೆ, ಹಂಗಿದ್ಮೇಲೆ ನಾನು ಯಾಕೆ ಇವಳನ್ನ ಉಳಿಸ್ಬೇಕು? ಇವಳನ್ನ ಕೊಂದ್ರೆ ಆಯ್ತಲ್ಲ. ವಸುದೇವ ಕೂಡಲೇ ಆಲೋಚನೆ ಮಾಡ್ದ, ಅಯ್ಯೋ ಅಷ್ಟೇನಾ, ಇವಳಿಗೆ ಹುಟ್ಟೋ ಮಗು ತಾನೇ ಸಮಸ್ಯೆ ಕೊಡೋದು, ಮತ್ತೆ ಇವಳನ್ನ ಯಾಕೆ ಕೊಳ್ತೀಯ ನೀನು? ನಾನೊಂದು ಉಪಾಯ ಹೇಳ್ತೀನಿ ನಿಂಗೆ. ಇವಳಿಗೆ ಹುಟ್ಟಿದ ಪ್ರತಿಯೊಂದು ಮಗುವನ್ನು ತಂದು ನಿನ್ನ ಕೈ ಕೊಡ್ತೀನಿ, ನೀನು ಆ ಮಗುವನ್ನೆಲ್ಲ ಕೊಂದು ಹಾಕ್ಬಿಡು. 8ನೇ ಮಗುನು ಕೊಂದು ಹಾಕಿದ್ಮೇಲೆ ನಮ್ಮನ್ನು ಬಿಟ್ಬಿಡು, ನಾವು ಹೋಗ್ತೀವಿ, ಸರಿನಾ? ಅಲ್ಲಿವರೆಗೂ ಸಮಾಧಾನ ನಿಂಗೆ. ಅವನಿಗೆ ಸ್ವಲ್ಪ ಸಮಾಧಾನ ಅನ್ನಿಸ್ತು. ಕರೆಕ್ಟ್ ಅಲ್ವಾ? ವಿಚಾರ ಚೆನ್ನಾಗಿದೆ. ಕಂಸನೂ ಒಳ್ಳೆಯವನೇ ಪಾಪ, ಆಗಾಗ ಒಂದೊಂದಷ್ಟು ಒಳ್ಳೆ ವಿಚಾರಗಳು ಸೇರ್ತಿತ್ತು ಅವನಿಗೆ. ಅವ್ನು ಕೂಡಲೇ ಹೇಳ್ದ, ಹೌದು ಕರೆಕ್ಟ್ ಅಲ್ವಾ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಹಂಗೆ ಮಾಡೋಣ, ಹಾಗಿದ್ರೆ ನೀನ್ ಹೋಗು ಅಂತ ಹೇಳಿ ಪ್ರೀತಿಯಿಂದ ಕಳಿಸ್ಕೊಡೋ ವೇಳೆಗೆ ಮತ್ತೆ ಅವನ ಮನಸ್ಸನ್ನು ಒಂದು ಸಣ್ಣಗೆ ಸುಳಿಸುತ್ತು. ಓ, ಇವ್ರ ಮನೆಗೆ ಕಳಿಸ್ಬಿಟ್ರೆ ಅಲ್ಲಿಂದ ಸರಿಯಾದ ಟೈಮ್ಗೆಲ್ಲ ಮಗುನ್ ತಂದ್ಕೊಡದೆ ಹೋದ್ರೆ ನಾನು ಇವ್ರನ್ನ ನಿಗಾ ಮಾಡ್ಬೇಕು. ಅದಕ್ಕೆ ಒಂದು ಕೆಲಸ ಮಾಡಿ ಅಂತ ತನ್ನ ಸಾರಥಿನ ಕರೆದು ಹೇಳ್ದ, ಇವ್ರನ್ನ ಗಜ ಶಾಲೆಗೆ ಕರ್ಕೊಂಡು ಹೋಗು, ಅಲ್ಲಿ ಇವ್ರನ್ನ ಕೂಡಿಸಿಡು, ಅಲ್ಲೇ ಕೂಡ ಹಾಕೋಣ, ಪ್ರತಿ ಮಗುವಾದಾಗ್ಲೂ ಆ ಮಗು ನನ್ನ ಹತ್ರ ತಗೊಂಡ್ ಬರ್ಲಿ. ಹೆಂಗಿರ್ಬೋದು ನೋಡಿ, ಭಗವಂತ ಹುಟ್ಟಬೇಕಾದ್ರೆ ವ್ಯವಸ್ಥೆಗಳು ಹೆಂಗಾಗ್ತವೆ ಅಂದ್ರೆ ಅವನನ್ನ ಗಜಶಾಲೆಯಲ್ಲಿ ಕೂಡ್ ಹಾಕಿ, ಒಂದು ಜೈಲಿನಲ್ಲಿ ಕೂಡ್ ಹಾಕಿ, ಅಲ್ಲಿ ಅವ್ರನ್ನ ಕೂಡ್ ಹಾಕಿದ್ಮೇಲೆ ಅಲ್ಲಿ ಭಗವಂತ ಹುಟ್ಟಬೇಕಾದಂತ ಪರಿಸ್ಥಿತಿ. ಮದುವೆ ಆದ ವಧುವರರು ಅತ್ಯಂತ ಶ್ರೀಮಂತರು, ರಾಜನಾಗಿದ್ದಂಥವ್ರು, ಅವರಿಬ್ಬರನ್ನು ಕೂಡ ಹಾಕ್ದ. ಉಗ್ರಸೇನಿಗೆ ತುಂಬಾ ನೋವಾಯ್ತು. ಆದ್ರೆ ಏನ್ ಮಾಡೋದು, ಬೇರೆ ದಾರಿಯೇ ಇಲ್ಲ. ತನ್ನ ಮಗ ಅತ್ಯಂತ ಕ್ರೂರಿ ಅಂತ ಅವನಿಗೆ ಗೊತ್ತಿತ್ತು. ಹೀಗಾಗಿ ಅವನು ಸುಮ್ಮನೆ ಇದ್ದ. ಆ ವರ್ಷಕ್ಕೆ ಮೊದಲನೇ ಮಗು ದೇವಕಿಗೆ ಹುಟ್ಟಿತು. ಮೊದಲನೇ ಮಗು ಹುಟ್ಟಿದ ತಕ್ಷಣ ವಸುದೇವ ಆ ಮಗುವನ್ನು ತಗೊಂಡು ಕಂಸನ ಹತ್ರ ಬಂದ. ಕಂಸನ ಕೈಲಿ ಆ ಮಗುವನ್ನಿಟ್ಟು, ಇದು ನೋಡಪ್ಪ ಮೊದಲನೇ ಮಗು, ತುಂಬಾ ಚೆನ್ನಾಗಿ ಹೇಳ್ದ, ಮುದ್ದಾಗಿದೆ ಮಗು, ಈ ಮಗುವಿನ ಕೈಗಳು, ಕಾಲುಗಳು, ಈ ಮಗುವಿನ ಕಣ್ಣು, ಮುಖ ಎಲ್ಲ ನೋಡ್ತಿದ್ರೆ ತುಂಬಾ ಆನಂದ ಆಗತ್ತೆ. ಈ ಮಗುವನ್ನ ನಿಂಗೆ 8ನೇ ಮಗು ಹೇಗಿದ್ರು ಕೊಲ್ಲೋದು, ಆದ್ರೂ ನಿಂಗೆ ನಾನು ಮಾತು ಕೊಟ್ಟಿದ್ದೆ ಪ್ರತಿಯೊಂದು ಮಗುವನ್ನು ತಂದ್ಕೊಡ್ತೀನಿ ಅಂತ. ಮೊದಲನೇ ಮಗು ತಂದ್ಕೊಟ್ಟಿದ್ದೀನಿ, 8ನೇ ಮಗು ಕೊಲ್ಲೋದಾಗಿದ್ರಿಂದ ಈ ಮಗುನ್ ನೀನ್ ಯಾಕೆ ಕೊಲ್ಲಿಕ್ಕೆ ಹೋಗ್ತೀಯಾ? ಈ ಮಗುನ್ ಬಿಟ್ಬಿಡು, ಈ ಮಗು ನಿನ್ಗೇನೂ ಮಾಡ್ಲಿಕ್ಕಿಲ್ವಲ್ಲ ಅಂತ ಹೇಳಿದಾಗ ಕಂಸನಿಗೂ ಅನ್ನಿಸ್ತು, ಹೌದಲ್ವಾ, 8ನೇ ಮಗು ನನ್ನನ್ನು ಕೊಲ್ಲುತ್ತೆ ಅಂದ್ಮೇಲೆ ಮೊದಲನೇ ಮಗು ನಾನು ಯಾಕೆ ಕೊಲ್ಲಬೇಕು? ನಾನೇನು ಕೊಲ್ಲಿಕ್ಕೆ ಹೋಗಲ್ಲ, ಆಯ್ತು ತಗೊಂಡು ಹೋಗು ಅಂತಂದ. ಆದ್ರೆ ಈ ಇವನಿಗೆ ಚೆನ್ನಾಗಿ ಗೊತ್ತಿತ್ತಂತೆ ವಸುದೇವನಿಗೆ. ಇವನು ಹೇಳ್ತಾನೆ ಹೌದು, ಆದ್ರೆ ಇವನ್ ಎಂಥ ರಾಕ್ಷಸ ಅಂತಂದ್ರೆ ಯಾವಾಗ ಇವನ್ ಮನಸ್ಸು ಬದಲಾಗುತ್ತೆ ಅಂತ ಗೊತ್ತಿಲ್ಲ. ಇವನ್ ಮತ್ತೆ ಕರಿಬಹುದು ಅಂತ ಆಸೆ ಬಿಟ್ಟು ತನ್ನ ಮಗುನ್ ತಗೊಂಡು ಹೋಗ್ತಿದ್ದ. ಈ ಕಂಸನ ಸುತ್ತಲೂ ಒಂದಷ್ಟು ಟೀಮ್ ಇತ್ತು. ಈ ಟೀಮ್ನವ್ರು ಯಾವಾಗ್ಲೂ ಕಂಸನ ತಲೆ ಕೆಟ್ಟದ್ದನ್ನೇ ತುಂಬುವಂಥವ್ರು, ಕೆಟ್ಟದ್ದನ್ನೇ ನೋಡುವಂಥವ್ರು. ಕೆಲವರು ಇರ್ತಾರೆ, ಅವರಿಗೆ ನೀವು ಎಷ್ಟೇ ಕೇಳಿದ್ರು ಕೆಟ್ಟದ್ದು ಮಾತ್ರ ಕಾಣಿಸುತ್ತೆ, ನೀವು ಒಳ್ಳೇದು ಹುಡುಕಿ ಅಂದ್ರೂ ಒಳ್ಳೇದು ಕಾಣಿಸಲ್ಲ. ಒಂದ್ಸಲ ಭಗವಂತ ಕರೆದು ಈ ಧರ್ಮರಾಯನಿಗೆ ಮತ್ತು ದುರ್ಯೋಧನನಿಗೆ ಒಂದು ಪ್ರಶ್ನೆ ಒಡ್ಡಿದ್ನಂತೆ. ಬಹುಶಃ ಹಿಂದೆನೂ ಹೇಳಿದ್ನೋ ಇಲ್ವೋ ಗೊತ್ತಿಲ್ಲ. ಇಬ್ರಿಗೂ ಪ್ರಶ್ನೆ ಏನು ಅಂತಂದ್ರೆ, ಧರ್ಮರಾಯನಿಗೆ ಹೇಳಿದ್ನಂತೆ ನೀನ್ ಜಗತ್ನಲ್ಲಿ ಕೆಟ್ಟದ್ದನ್ನು ಹುಡ್ಕೊಂಡು ಬರ್ಬೇಕು ಅಂತ, ದುರ್ಯೋಧನಿಗೆ ಹೇಳಿದ್ನಂತೆ ನೀನ್ ಜಗತ್ನಲ್ಲಿ ಒಳ್ಳೆಯದನ್ನೇ ಹುಡ್ಕೊಂಡು ಬರ್ಬೇಕು ಅಂತ. ದುರ್ಯೋಧನ ಹೋದ್ನಂತೆ, ಸಂಜೆ ವೇಳೆಗೆ ಬಂದಂತೆ ಒಳ್ಳೆಯವ್ರು ಯಾರು ಸಿಗಲೇ ಇಲ್ಲ ಅನ್ನಂತೆ. ಧರ್ಮರಾಯ ಹೇಳಿದಂತೆ ಸಂಜೆವರೆಗೂ ಹುಡುಕಿ ಕೆಟ್ಟವ್ರು ಯಾರು ನಂಗೆ ಸಿಗಲೇ ಇಲ್ಲಪ್ಪ ಅಂತ. ಇನ್ನೇನು ಅವ್ನು ಕೆಟ್ಟವನು ಒಂದು ಗೊತ್ತಾಗೋದ್ರೊಳಗೆ ಅವನೊಳಗೆ ಒಂದು ಒಳ್ಳೆ ಗುಣ ಕಾಣಿಸ್ಬಿಡ್ತಿತ್ತು ನನಗೆ, ಏನ್ ಮಾಡ್ಲಿ ನಾನು ಅಂತ ಅವನು ಹೇಳಿದ್ರೆ, ಇನ್ನೇನು ಅವನು ಒಳ್ಳೆಯವನು ಒಂದು ಗುರುತಿಸೋ ವೇಳೆ ಕೆಟ್ಟದ್ದು ಕಾಣಿಸ್ಬಿಡ್ತಿತ್ತು ನನಗೆ, ನಾನೇನ್ ಮಾಡ್ಲಿ ಅಂತ ಇವನು ಹೇಳೋನು.
ಒಳ್ಳೆಯವರು ಕೆಟ್ಟವ್ರನ್ನ ಹುಡುಕುವಂತ ನೋಡುವಂತ ಗುಣ ನಮ್ಮಲ್ಲಿದ್ರೆ ಒಳ್ಳೇದಾಗತ್ತೆ. ಸುತ್ತಲೂ ಇದ್ದ ರಾಕ್ಷಸರು ಅಂತವ್ರೆ. ರಾಕ್ಷಸರು ಅಂದ್ರೆ ಅಂತವ್ರೆ. ರಾಕ್ಷಸರು ಅಂದ್ರೆ ಕೋರೆಯಲ್ಲಿರ್ಬೇಕು, ರಾಕ್ಷಸರು ಅಂದ್ರೆ ಉದ್ದ ಕೂದಲಿರ್ಬೇಕು, ವಿಕಾರವಾಗಿರ್ಬೇಕು ಅಂತೇನಿಲ್ಲ. ಅದು ಟಿವಿ ಸೀರಿಯಲ್ ಅಲ್ಲಿ ಮಾತ್ರ ತೋರಿಸಿರುವಂತದ್ದು. ರಾಕ್ಷಸರು ಅಂದ್ರೆ ಕೆಟ್ಟದ್ದನ್ನ ಆಲೋಚನೆ ಮಾಡ್ತಿದ್ರೆ ಆಯ್ತು. ನಾವು ಕೂಡ ಎಷ್ಟು ಜನ ರಾಕ್ಷಸರು ಎಷ್ಟು ಜನ ದೇವತೆಗಳು ಅಂತ ಗೊತ್ತಾಗುತ್ತೆ. ಯಾರು ಸದಾಕಾಲ ಒಳ್ಳೆಯದನ್ನೇ ಆಚರಿಸ್ತಿರ್ತಾರೋ ಅವ್ರು ಭಗವಂತನಿಗೆ ತುಂಬಾ ಹತ್ತಿರದಲ್ಲಿರ್ತಾರೆ. ಯಾರು ಸದಾಕಾಲ ಕೆಟ್ಟದನ್ನ ಆಲೋಚಿಸ್ತಾ ಇರ್ತಾರೋ ಭಗವಂತನಿಂದ ತುಂಬಾ ದೂರದಲ್ಲಿರ್ತಾರೆ. ಅವ್ರು ಮತ್ತೊಂದು ಪಾಳೆಯ ರಾಕ್ಷಸರು ಅಂತ ಕರೆಯಲ್ಪಡ್ತಾರೆ. ಭಗವಂತ ಇಂಥವ್ರನ್ನೇ ನಾಶ ಮಾಡ್ಲಿಕ್ಕೆ ಅಂತ ಬರೋದು. ಈ ಕೆಟ್ಟದ್ದನ್ನ ಆಲೋಚನೆ ಮಾಡ್ತಿರೋರು ಹೇಳಿದ್ರು, ಈ ದೇವರ ಆಟನೆಲ್ಲ ನಂಬೇಡ ಕಂಸ ನೀನು, ಇವ್ರು ಏನೇನ್ ಮಾಡ್ತಾರೋ ಯಾವಾಗ ಯಾವಾಗ ಏನೇನ್ ಮಾಡ್ತಾರೋ ಹೇಳಲಿಕ್ಕೆ ಬರಲ್ಲ. 8ನೇ ಮಗು 1ನೇ ಮಗು ರೂಪದಲ್ಲಿ ಬಂದಿದ್ರೆ ಏನ್ ಮಾಡ್ತೀಯಾ? ಈ 1ನೇ ಮಗು 8ನೇ ಮಗುವಿಗೆ ಪೂರಕವಾಗಿದ್ದು 8ನೇ ಮಗು ಹುಟ್ಟೋ ವೇಳೆಗೆ ನಿನಗೇನಾದ್ರೂ ಮಾಡಿದ್ರೆ ಏನ್ ಮಾಡ್ತೀಯಾ? ಇದಕ್ಕೋಸ್ಕರ ಎಚ್ಚರಿಕೆಯಿಂದ ಇರಬೇಕು ಅಂತ ಯಾವಾಗ ಹೇಳಿದ್ನೋ ಕಂಸನಿಗನ್ನಿಸ್ತು ಕರೆಕ್ಟ್ ಅಂತ. ಎಂತ ಕ್ರೂರಿ ಆಗ್ಬಿಟ್ಟ ಕಂಸ ಅಂದ್ರೆ, ವಸುದೇವ ಇನ್ನೇನು ಹೊಸಲು ದಾಟ ಹೋಗ್ಬೇಕು, ವಾಪಸ್ ಕರೆಸ್ದ ವಸುದೇವನನ್ನ. ಎಲ್ಲರೂ ನಿಂತು ನೋಡ್ತಿದ್ರೆ ಆ ಪುಟ್ಟ ಮಗುವನ್ ಕೈ ತಗೊಂಡು ನೆಲಕ್ಕೆ ಜೋರಾಗಿ ಅಪ್ಪಳಿಸ್ಬಿಟ್ಟ. ಹುಟ್ಟಿದ ಮಗು ಆ ಕ್ಷಣದಲ್ಲಿ ಕಣ್ಮುಚ್ಚಿಬಿಟ್ಟು ವಸುದೇವನಿಗೆ ಏನು ಅನ್ನಿಸ್ತಿಲ್ಲ. ಯಾಕಂದ್ರೆ ಅವ್ನು ರೆಡಿ ಆಗಿದ್ದ ಇಂಥದ್ದೇನೋ ಆಗತ್ತೆ ಅಂತ. ಒಂದು ಕಂಸನನ್ನ ನಂಬುವಂತಿಲ್ಲ ಅಂತ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ವಸುದೇವ ತುಂಬಾ ನೊಂದುಕೊಂಡ ಆದ್ರೂ ಕೂಡ ಮನಸ್ಸನ್ನ ಗಟ್ಟಿ ಮಾಡ್ಕೊಂಡ. ತಾನೇನು ಮಾತಾಡದೆ ಮರಳಿ ತನ್ನ ಹೆಂಡತಿ ಬಳಿ ಹೋಗುವಂತ ಪ್ರಸಂಗ ಬಂತು. ಉಗ್ರಸೇನನಿಗೆ ವಿಚಾರ ಗೊತ್ತಾಯ್ತು. ಉಗ್ರಸೇನಿಗೆ ಬಹಳ ನೋವಾಯ್ತು. ಉಗ್ರಸೇನ ಕೂಡಲೇ ಕಂಸನ ಏನಾದ್ರೂ ಹೇಳ್ಬೇಕಲ್ಲ, ಎಂಥ ಕೆಟ್ಟ ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿ ಉಗ್ರಸೇನ ಕಂಸನ ಬಳಿಗೆ ಹೋದ. ಕಂಸನ ಅರಮನೆಗೆ ಹೋಗಿ ಕಂಸನಿಗೆ ಹೇಳಬೇಕು ಅಂತ ಹೋದವನು ವಾಪಸ್ ಬರಲೇ ಇಲ್ಲ. ಕಂಸ ಅದೇ ಅರಮನೆಯಲ್ಲಿ ಉಗ್ರಸೇನನನ್ನ ಬಂದಿಯಾಗಿಟ್ಟು ಇನ್ಮೇಲಿಂದ ನಾನು ರಾಜ ನೀನಲ್ಲ ಅಂತ ಹೊರಟ್ಬಿಡ. ಎಲ್ಲಿವರೆಗೂ ನೀನಿರ್ತೀಯೋ ಅಲ್ಲಿವರೆಗೂ ಒಳ್ಳೇದಿರುತ್ತೆ, ನೀನ್ ಇಲ್ದೇನೆ ಹೋದ್ರೆ ಸಮಸ್ಯೆನೇ ಇಲ್ವಲ್ಲ ಅಂತೇಳಿ ನಾನೇ ರಾಜ ಅಂತ ಘೋಷಣೆ ಮಾಡ್ಕೊಂಡ. ಘೋಷಣೆ ಮಾಡಿದ ಕೂಡಲೇ ತನ್ನ ರಾಜತ್ವವನ್ನು ಗಟ್ಟಿಪಡಿಸ್ಕೊಳ್ಳಿಕ್ಕೆ ಏನೇನ್ ಮಾಡ್ಬೇಕು ಅಂತ ಆಲೋಚನೆ ಮಾಡಿ ಅವನ ಅತ್ಯಂತ ಆಪ್ತ ಸಲಹೆಗಾರರ ಹೆಂಡತಿಯಾಗಿದ್ದ ಪೂತನಿ, ಅವನಿಗೆ ಯಾವಾಗ್ಲೂ ಮೆಸೇಜ್ ತಂದ್ಕೊಡ್ತಿದ್ದಂತ ಒಬ್ಬ ರಾಕ್ಷಸಿ ಆಕೆ. ಎಂಥವಳು ಅಂತಂದ್ರೆ ಅತ್ಯಂತ ಕ್ರೂರ. ಅವಳ ಮುಖ ನೋಡಿದ್ರೆ ತುಂಬಾ ಕೆಟ್ಟದಾಗಿರ್ತಿತ್ತು ಅಂತೆಲ್ಲ ವರ್ಣನೆ ಮಾಡ್ತಾರೆ ಆಕೆ ಬಗ್ಗೆ. ಆಕೆ ಯಾವಾಗ್ಲೂ ಬೇರೆಯವ್ರ ಬಗ್ಗೆ ಗುಟ್ಟು ಚಾಡಿ ತಂದು ತಂದು ಕಂಸನಿಗೆ ಒಪ್ಪಿಸ್ತಾ ಇದ್ದವಳು. ಆಕೆ ಬಂದು ಹೇಳಿದ್ಲಂತೆ, ನೋಡು ನೀನ್ ಹಿಂಗ್ ಮಾಡಿದ್ಯಾ ಅನ್ನೋ ಕಾರಣಕ್ಕೆ ಇಡೀ ಯದುಕುಲ ನಿನ್ ವಿರುದ್ಧವಾಗಿ ನಿಂತಿದೆ. ಒಳ್ಳೊಳ್ಳೆ ಜನ ಯಾರಿಗೂ ನಿನ್ನನ್ನು ಕಂಡ್ರೆ ಆಗೋದಿಲ್ಲ, ಎಲ್ಲರೂ ನಿನ್ನನ್ನು ಕದ್ದು ಮುಚ್ಚಿ ಬೈಕೊಂಡು ನಿಂತಿದ್ದಾರೆ. ಈ ಜನರು ನಾಶ ಮಾಡಬೇಕು ಮೊದಲು ಅಂತ ಹೇಳಿ ಈ ರಾಕ್ಷಸರ ಪಡೆ ಹೋಗಿ ಒಳ್ಳೆಯವರ ಮೇಲೆ ಯಾವ ಪರಿ ದಾಳಿ ಮಾಡ್ತು, ಅತ್ಯಾಚಾರ ಮಾಡ್ತು ಅಂತಂದ್ರೆ ಕಂಸನ ನಾಡಿನಲ್ಲಿದ್ದ ಒಳ್ಳೆಯವರೆಲ್ಲ ನಾಡನ್ ಬಿಟ್ಟು ಹೊರಟೆ ಹೋಗ್ಬಿಟ್ರಂತೆ. ಯಾರು ಕಂಸನಿಗೆ ಬಹುಪರಾಕ್ ಹೇಳ್ತಿದ್ರೋ, ಯಾರು ಕಂಸನಿಗೆ ಜಯಘೋಷ ಹಾಕ್ತಿದ್ರೋ ಅಂಥವ್ರು ಮಾತ್ರ ಆ ನಾಡಿನಲ್ಲಿ ಉಳ್ಕೊಂಡ್ರು, ಕೆಟ್ಟವರೆಲ್ಲ ಹೋಗ್ಬಿಟ್ರು. ಕಂಸ ಒಂದಿನ ಹೊರಗಡೆ ತಿರುಗಾಡ್ಬೇಕಾದ್ರೆ ನೋಡ್ತಾನೆ, ಎಲ್ರೂ ತನಗೆ ಬೇಕಾದ್ರೆ ಎಲ್ಲರೂ ಜೈಕಾರ ಹಾಕ್ತಾರೆ. ಕಂಸನಿಗೆ ಖುಷಿಯೋ ಖುಷಿ, ನಾನಂದ್ರೆ ಎಲ್ರಿಗೂ ಇಷ್ಟ ಪ್ರಜೆಗಳಿಗೆ ಅಂತ. ಯಾರಿಗೆ ಇಷ್ಟವೋ ಅವ್ರು ಮಾತ್ರ ಉಳಿಸ್ಕೊಂಡಿದ್ದಾನೆ ಅಂತ ಅವನಿಗೆ ಗೊತ್ತೇ ಇಲ್ಲ. ಬಹಳ ಬಾರಿ ನಮಗೂ ಆಗುತ್ತೆ, ನಾವು ಹೊರಗಡೆ ಹೋದಾಗ ತುಂಬಾ ಜನ ಜೈಕಾರ ಹಾಕ್ಬಿಡ್ತಾರೆ, ಖುಷಿ ಆಗುತ್ತೆ. ಆದ್ರೆ ನಿಜವಾಗ್ಲೂ ಬೈಯೋರು ಹೊರಗಡೆ ಎಲ್ಲೋ ಇರ್ತಾರೆ. ಕಬೀರ ಹೇಳ್ತಾನಲ್ಲ, ನಿಂದಕರಿಗೊಂದು ಕುಟಿಯನ್ನು ಕಟ್ಟಿ ಮನೆ ಮುಂದಿರಗೊಡಿರಿ, ನೀರು ಸಾಬೂನುಗಳಿಲ್ಲದೆಯೇ ನಿಮ್ಮ ಶುಚಿಗೊಳಿಸಿಬಿಡ್ತಾರೆ ಅಂತ. ಹಂದಿಗಳಿರ್ಬೇಕು ಯಾಕೆಂದ್ರೆ ಶುಚಿ ಮಾಡ್ಲಿಕ್ಕೋಸ್ಕರ ಅಂತ ಹೇಳ್ತಾರಲ್ಲ. ಯಾಕೆ ನಿಂದಕರು ಎದುರುಗಡೆ ಇರಬೇಕು ಅಂದ್ರೆ ಅವ್ರು ಯಾವಾಗ್ಲೂ ಕ್ಲೀನ್ ಮಾಡ್ತಿರ್ತಾರೆ, ಎಚ್ಚರಿಕೆಯಿಂದ ನಮ್ಮನ್ನು ನೋಡ್ಕೊಳ್ಳೋ ತರ ಮಾಡ್ತಿರ್ತಾರೆ. ಅದರಲ್ಲೂ ನಿಮ್ ಬದುಕು ಸಾರ್ವಜನಿಕವಾಗ್ಬಿಡ್ತು ಅಂತಂದ್ರೆ ನಿಮ್ಮನ್ನು ನೋಡುವಂತ ಕಣ್ಣುಗಳು ನೂರಾರು ಆಗ್ತಿರುತ್ತೆ. ನೀವು ಇಡುವಂತ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸ್ತಾ ಇರ್ತಾರೆ. ನಾವು ಹಾಗೆ ಗಮನಿಸೋರೇ ಇರಬಾರ್ದು ಅಂದ್ಬಿಟ್ರೆ ನಾವು ಪ್ರತಿ ಬಾರಿನೂ ತಪ್ಪು ಹೆಜ್ಜೆ ಇಡ್ತೀವಿ. ಹೀಗೆ ಗಮನಿಸೋರು ಇದ್ದು ಆ ಗಮನಿಸೋರು ಎಚ್ಚರಿಕೆ ಕೊಡ್ತಾ ಇದ್ರೆ ಯಾವಾಗ್ಲೂ ಎಚ್ಚರಿಕೆಯಿಂದ ಇರ್ತೀವಿ. ಕಂಸನಿಗೆ ಎಚ್ಚರಿಕೆ ಕೊಡೋರು ಯಾರೂ ಇಲ್ಲ. ಈಗ ಕಂಸ ನಡೆದಿದ್ದೇ ಹಾದಿ, ಕಂಸ ಹೋಗಿದ್ದೇ ದಾರಿ. ಹೀಗಾಗಿ ಕಂಸ ತನಗೆ ಏನೇನ್ ಬೇಕೋ ಆ ಕೆಲಸ ಎಲ್ಲ ಮಾಡ್ತಿದ್ದ. ಯಾರ್ಯಾರನ್ನ ಬೇಕೋ ಅವರನ್ನು ಮಟ್ಟ ಹಾಕುವಂತ ಕೆಲಸ ಶುರು ಮಾಡ್ಕೊಂಡ. ಆಗ ಕಂಸನಿಗೆ ಅನ್ನಿಸ್ತು, ನಾನು ಇಷ್ಟು ಸಾಮಾನ್ಯನಾಗಿದ್ರೆ ಆಗೋದಿಲ್ಲ, ನನ್ನ ಶಕ್ತಿ ಇನ್ ಸ್ವಲ್ಪ ಜಾಸ್ತಿ ಆಗ್ಬೇಕು. ಈ ಶಕ್ತಿ ಎಷ್ಟಾಗಬೇಕು ಅಂತಂದ್ರೆ ಯದುಕುಲ ಸಂಪೂರ್ಣ ನಾಶ ಮಾಡೋ ಶಕ್ತಿ ನಂದಾಗಬೇಕು. ಹಂಗಾಗಬೇಕು ಅಂತಂದ್ರೆ ಮಗಧದ ದೊರೆ ಆಗಿರುವಂತ ಜರಾಸಂಧನ ಸಂಪರ್ಕ ತನಗೆ ಬೇಕು ಅಂತ ಆಲೋಚನೆ ಮಾಡ್ದ. ಜರಾಸಂಧನ ಸಂಪರ್ಕ ಯಾಕೆ ಬೇಕು ಅಂದ್ರೆ ಜರಾಸಂಧ ಅತ್ಯಂತ ಪ್ರಬಲ ರಾಜ, ಅಕ್ಕಪಕ್ಕದ ರಾಜ್ಯಗಳನ್ನೆಲ್ಲ ವಶಪಡಿಸ್ಕೊಂಡಿದ್ದ, ತಾನು ಒಬ್ಬ ಪ್ರಖರ ರಾಜನಾಗುವಂತ ಮಟ್ಟಕ್ಕೆ ಬಂದಿದ್ದ. ಈಗ ತನಗೂ ಅವನಿಗೂ ಒಂದು ಸಂಪರ್ಕ ಬೆಳೆದ್ರೆ, ತಾನು ಮತ್ತು ಜರಾಸಂಧ ಒಂದಾಗ್ಬಿಟ್ರೆ ಈ ಕೆಲಸಕ್ಕೆ, ತಾನು ರಾಜನಾಗುವಂತ ಕೆಲಸಕ್ಕೆ ಅನುಕೂಲ ಆಗುತ್ತೆ ಅಂತ ಆಲೋಚನೆ ಮಾಡಿದ ಈ ಕಂಸ ಏನ್ ಮಾಡ್ದ, ಜರಾಸಂಧನ ಹೋಗಿ ಮಾತಾಡಿಸಿ ಜರಾಸಂಧನ 2 ರಾಜಕುಮಾರಿಯರನ್ನ ತಾನು ಮದುವೆಯಾದ.
ಅಲ್ಲಿಗೆ ಜರಾಸಂಧ ಮತ್ತು ಇವನು ಒಂದು ಸಂಬಂಧ ಬೆಳೀತು. ಯಾವಾಗ ಜರಾಸಂಧ ಮತ್ತು ಇವನ್ ಸಂಬಂಧ ಬೆಳೀತೋ, ಜರಾಸಂಧನಿಂದ ಮಗದ ವೀರರಾಗಿ ನೂರಾರು ಸಾವಿರಾರು ಜನ ಇವನ ನಾಡಿಗೆ ಬಂದ್ರು. ಇವನ್ ನಾಡಿಗೆ ಬಂದು ಇವನ್ ನಾಡಿನಲ್ಲಿ ಮಾಡಬಾರದ ಕೆಲಸವನ್ನ, ಮಾಡಬಾರದ ಅತ್ಯಾಚಾರವನ್ನ ಶುರು ಮಾಡಿದ್ರು. ಇಲ್ಲಿ ಈ ಕೆಲಸ ನಡೀತಾ ಇದ್ರೆ ಅಲ್ಲಿ ವಸುದೇವ ದೇವಕಿಯರ ಬಾಂಧವ್ಯ ಹೆಂಗಿರ್ಬೇಕು ಆಲೋಚನೆ ಮಾಡಿ. ತನ್ನ ಮೊದಲ ಮಗನನ್ನ ಕಳ್ಕೊಂಡಂತ ತಾಯಿ ಯಾವ ಪರಿಯ ದುಃಖದಲ್ಲಿರ್ಬೋದು. ಆಕೆ ದಿನೇ ದಿನೇ ಕುಗ್ಗೋ ಅಂತ ಹಂತಕ್ಕೆ ಬಂದ್ಬಿಡ್ತು. ಇನ್ನೇನು ತಾನು ಬದುಕಿದ್ದು ಏನು ಉಪಯೋಗ ಇಲ್ಲ. ಮಕ್ಕಳನ್ನ ಕಳ್ಕೊಳ್ಳುವಂತ ತಾಯಿ, ಅಕಾರಣವಾಗಿ ಮಕ್ಕಳನ್ನ ಕಳ್ಕೊಂಡ ತಾಯಿಗೆ ಬದುಕೋದು ಕಷ್ಟ. ಹಾಗಿದ್ಮೇಲೆ ತನ್ನ ಅಣ್ಣನೇ ತನ್ನ ಮಕ್ಕಳನ್ನ ಕೊಲ್ತಾನೆ ಅಂತ ತಿಳ್ಕೊಂಡಂತ ತಾಯಿ ಪರಿಸ್ಥಿತಿ ಹೇಗಿರ್ಬೇಡ. ಆಕೆ ತುಂಬಾ ನೊಂದ್ಕೊಂಡ್ಲು, ಆಕೆ ಕಣ್ಣೀರಿಟ್ಲು. ಆದ್ರೆ ಭಗವಂತನ ಜಪ ತಪ ಧ್ಯಾನಗಳು ಜಾಸ್ತಿ ಆಗ್ತಾ ಹೋದ್ವು. ಆಕೆಗೆ ಒಂದು ಸಂತೋಷ ಏನಿತ್ತು ಅಂತಂದ್ರೆ, ನನಗೆ ಹುಟ್ಟುವಂತ ಮಗ ಸಾಕ್ಷಾತ್ ಭಗವಂತನೇ ಆಗಿರ್ತಾನೆ ಅನ್ನೋದು ಆಕೆಗೆ ಗೊತ್ತಾಯ್ತು. ನೋಡಿ, ಎರಡು ಚೆನ್ನಾಗಿರುತ್ತೆ. ಒಂದು, ಗೊತ್ತಿಲ್ಲದೆ ಭಗವಂತ ಹುಟ್ಟು ಬಿಡ್ತಾನೆ. ಇನ್ನೊಂದು, ಭಗವಂತನೇ ಹೇಳಿ ಬರ್ತಾನೆ ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತೀನಿ ಅಂತ. ಎಷ್ಟು ಚೆನ್ನಾಗಿರ್ಬೋದು ನೋಡಿ, ಆ ಫೀಲಿಂಗೇ ಹೆಂಗಿರ್ಬೋದು. ಭಗವಂತ ಹೇಳ್ಬಿಟ್ಟಿದ್ದ ನಿನ್ನ ಹೊಟ್ಟೆಯಲ್ಲಿ ನಾನೇ ಹುಟ್ಟೋದು ಅಂತ. ಆ ಮಗುವಿಗೋಸ್ಕರ ಕಾತರದಿಂದ ಕಾಯ್ತಿದ್ದಾಳೆ. ನಾನು ಭಗವಂತನ ಆಟ ಆಡಿಸ್ಬೇಕು, ಭಗವಂತನಿಗೆ ಊಟ ಮಾಡಿಸ್ಬೇಕು, ಭಗವಂತನಿಗೆ ಮೊಲೆ ಉಡಿಸ್ಬೇಕು, ಎಂಥ ಕಾತರದ ಕಂಗಳಿಂದ ಆಕೆ ಕಾಯ್ತಿದ್ದಾಳೆ. ಅದಕ್ಕೋಸ್ಕರ ಬದುಕಬೇಕು ಅಂತ ನಿಶ್ಚಯ ಮಾಡಿದ್ದಾಳೆ. ಆಕೆಯ ದೃಷ್ಟಿ ಯಾವಾಗ್ಲೂ ಒಂದೇ, ಹೇ ಭಗವಂತ, ನನ್ನನ್ನು ಮದುವೆ ಆಗಿ ನನ್ನ ಗಂಡನಿಗೆ ಎಷ್ಟು ಕಷ್ಟ ಕೊಟ್ಬಿಟ್ಟೆ, ಅವನನ್ನು ಮಾತ್ರ ನೆಮ್ಮದಿಯಿಂದಿಡು ಅಂತ. ವಸುದೇವ ಕೇಳ್ಕೊಳ್ತಾನೆ, ನೀನು ಹುಟ್ಟುವಂತ ತಾಯಿ ಹೆಂಗಿರ್ಬೇಕಿತ್ತು, ನಾನು ಎಂಥ ಪರಿಸ್ಥಿತಿಯಲ್ಲಿ ಇಟ್ಟಿದ್ದೀನಿ, ನನ್ನನ್ನು ಕ್ಷಮಿಸ್ಬಿಡಪ್ಪ ಅಂತ. ಇದು ಪರಿಪೂರ್ಣ ದಾಂಪತ್ಯ. ಒಳ್ಳೇದಾಗ್ಲಿ ಅಂತ ಅವಳನ್ನ ಕೇಳ್ಕೊಂಡ್ರೆ ಅವಳನ್ನ ಚೆನ್ನಾಗಿಡಪ್ಪ ಅಂತ ಇವನು ಕೇಳ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ಮೊದಲೆಲ್ಲ ಹಾಗೆ ಇತ್ತಂತೆ. ನಾನು ನಿನಗೋಸ್ಕರ ಅಂತ ಹೇಳ್ತಿದ್ದ, ನೀನು ನನಗೋಸ್ಕರ, ಅವಳು ನಾನು ನಿನಗೋಸ್ಕರ ಅಂತ ಹೇಳ್ತಿದ್ಲು. ಬಟ್ ಈಗಿನ ದಾಂಪತ್ಯ ಹೇಗಿದೆ ಅಂತಂದ್ರೆ, ನೀನು ನನಗೋಸ್ಕರ ಅಂತ ಹೆಂಡತಿ ಹೇಳೋದಂತೆ, ನೀನು ನನಗೋಸ್ಕರ ಅಂತ ಗಂಡ ಹೇಳೋದಂತೆ. ಒಟ್ಟಿನಲ್ಲಿ ನಾನು ನಿನಗೋಸ್ಕರ ಇಲ್ಲ, ತ್ಯಾಗ ಭಾವನೆ ಇಲ್ಲ. ಆದ್ರೆ ಎಲ್ಲಿ ತ್ಯಾಗ ಭಾವನೆ ಇದೆಯೋ ಅದು ಅತ್ಯುತ್ತಮ ದಾಂಪತ್ಯ ಆಗುತ್ತೆ. ಆ ದಾಂಪತ್ಯವನ್ನು ಇವರಿಬ್ರು ತೋರಿಸಿದ್ರು. ಆಕೆ ಎಷ್ಟು ಸಾಧ್ಯವೋ ಅಷ್ಟು ಗಂಡನಿಗೆ ಸೇವೆ ಮಾಡ್ತಿದ್ಲು. ಆ ಪಾತಿವೃತ್ಯದ ಭಾವನೆಯನ್ನ ಜಾಗೃತಗೊಳಿಸ್ಕೊಳ್ಬೇಕು ಅನ್ನೋಂಥ ಪ್ರಯತ್ನ ಮಾಡ್ತಿದ್ಲು. ಎರಡನೇ ಮಗು ಆಯ್ತು. ಎರಡನೇ ಮಗುವಿಗೂ ಇದೇ ಗತಿ ಆಯ್ತು. ಎರಡನೇ ಮಗುವನ್ನು ಕೂಡ ಅವನು ತಗೊಂಡು ಹೋದ. ಕಂಸ ಅದನ್ನು ಕೊಂದು ಹಾಕ್ಬಿಟ್ಟ. ಮೂರನೇ ಮಗುವನ್ನು ಕೊಂದು ಹಾಕ್ದ. ನಾಲ್ಕನೇ ಮಗುವನ್ನು ಕೊಂದು ಹಾಕ್ದ. ಐದನೇ ಮಗುವಿಗೂ ಕೂಡ ಹತ್ಯೆ ಮಾಡಲಾಯಿತು. ಆರನೇ ಮಗು ಆಗೋ ವೇಳೆಗೆ ದೇವಕಿಯ ಕಂಗಳಲ್ಲಿ ವಿಶೇಷವಾದ ಲಕ್ಷಣ ಕಂಡು ಬರ್ಲಿಕ್ಕೆ ಶುರುವಾಯಿತು. ಆಕೆ ನೋಡಿದ್ರೆ ದೇವತೆಯನ್ನು ನೋಡ್ದಂಗೆ ಆಗ್ತಿತ್ತು. ಸಾಕ್ಷಾತ್ ಇನ್ನು ಭಗವಂತ ಬರುವಂತ ಹಂತ ಅಂತ ಗೊತ್ತಾಯ್ತು. ಒಂದಿನ ಕಂಸ ಜೈಲಿಗೆ ಬಂದು ದೇವಕಿ ನೋಡಿ ಗಾಬರಿ ಆಗ್ಬಿಟ್ಟಿದ್ನಂತೆ. ವಾ, ಏನ್ ಅಪ್ರತಿಮ ಸೌಂದರ್ಯ ಬಂದ್ಬಿಟ್ಟಿದೆ ಇವಳಿಗೆ ಅಂತ. ಅವನಿಗೆ ಇನ್ನೂ ದೃಢ ಆಯ್ತು ಭಗವಂತ ಹುಟ್ಟೋದು ಗ್ಯಾರಂಟಿ ಅಂತ. ನೋಡಿ, ನಮ್ಗೆ ಎಷ್ಟು ಬಾರಿ ಭಗವಂತ ಪರೀಕ್ಷೆಗೆ ಒಡ್ಡುತ್ತಾನೆ. ಪ್ರತಿ ಬಾರಿ ಪರೀಕ್ಷೆ ಮಾಡಿದಾಗ್ಲೂ ಕೂಡ ನಾವಿನ್ನೇನು ಆ ಹಂತ ದಾಟ್ ಹೋಗ್ಬೋದು ಅಂತ ಅನ್ನಿಸ್ತಿರುತ್ತೆ. ಆದ್ರೆ ಆ ಹಂತ ದಾಟ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ. ಭಗವಂತ ಪ್ರತಿ ಬಾರಿ ನಮ್ಗೆ ಎಚ್ಚರಿಕೆ ಕೊಡ್ತಾನೆ, ನಾನು ಈ ರೂಪದಲ್ಲಿ ಇದ್ದೀನಿ, ಇಲ್ಲಿದ್ದೀನಿ ಅಂತ. ನಮ್ಗೆ ಗೊತ್ತಾಗ್ತಿರಲ್ಲ. ಕಂಸನಿಗಂತೂ ಭಗವಂತ ಎಷ್ಟು ಬಾರಿ ಎಚ್ಚರಿಕೆ ಕೊಟ್ಟ ಅಂತಂದ್ರೆ, ಈ ಬಾರಿ ನೀನ್ ಸರಿ ಹೋದ್ರು ಕೂಡ ನಾನು ಬಿಟ್ಬಿಡ್ತೀನಪ್ಪ, ನನ್ಗೇನ್ ಚಿಂತೆ ಇಲ್ಲ ಅಂತ ಹೇಳೋ ಹಂತ ಇತ್ತು. ಆದ್ರೆ ಕಂಸನಿಗೆ ಅದನ್ನು ಒಪ್ಕೊಳ್ಳೋ ಅಂತ ಸಾಧ್ಯತೆಗಳೇ ಇಲ್ಲ. ಅವನಿಗೆ ಒಂದೇ ಒಂದು ಅಹಂಕಾರ ಏನು ಅಂದ್ರೆ, ಜಗತ್ತು ನಾನು ಹೇಳದಂತೆ ನಡೆಯುತ್ತೆ. ದೇವರು ಅಂತಂದ್ರೆ ಯಾರಿಗೆ ಕೈಲಾಗಲ್ವೋ ಅವ್ರು ತಾವು ಹೆದರಿಸಿ ಇಟ್ಕೊಂಡಿರುವಂತ ವಸ್ತು, ಅಂತ ದೇವರನ್ನ ನಂಬೋದಿಲ್ಲ ಅಂತ ಹೇಳ್ಕೊಂಡು ಸದಾ ಮೆರೆತಿದ್ದಂತ ವ್ಯಕ್ತಿ. ಅವನಿಗೆ ತನ್ನ ದೇವಕಿಯಲ್ಲಿ ಕಂಡು ಬಂದಂತ ಅಪ್ರತಿಮ ಸೌಂದರ್ಯ ಕೂಡ ಗುರುತಿಸ್ಲಿಕ್ಕಾಗಲ್ಲ. ಪ್ರಭೆ ಯಾವಾಗ್ಲೂ ಬರೋದು ಹಾಗೆ. ಹಂಗೆ ಕಣ್ಣನಮ್ಮ ಯಾವಾಗಲೂ ಹೇಳೋರು, ಮುಖ ಗ್ಲೋ ಆಗೋದು, ಮುಖ ಬೆಳಗೋದು ಸ್ನೋ ಪೌಡರ್ಗಳಿಂದ ಅಲ್ಲ, ಮುಖ ಬೆಳಗೋದು ಒಳಗಿನ ಸಾಧನೆಯಿಂದ ಅಂತ. ಕೆಲವರು ನೋಡಿದಾಗ ಅನ್ನಿಸ್ತಿರುತ್ತೆ, ವಾಹ್ ಏನ್ ಕಾಂತಿ ಇದೆಯಪ್ಪ ಅವನ ಮುಖದಲ್ಲಿ ಅಂತ. ಅದು ಸ್ನೋ ಇಂದ ಪೌಡರ್ ಇಂದ ಬರೋದಲ್ಲ, ಅದು ಭಗವಂತ ಒಳಗೆ ನೆಲೆಸಿದಾಗ ಬರೋದು. ಭಗವಂತನನ್ನ ಒಳಗೆ ಎಷ್ಟು ಬಿಟ್ಕೊಳ್ತೀವೋ ಅಷ್ಟು ನಮ್ಮ ಶಕ್ತಿ ವೃದ್ಧಿ ಆಗ್ತಾ ಹೋಗುತ್ತೆ, ಅಷ್ಟು ನಮ್ಮ ಆತ್ಮಸ್ಥೈರ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಭಗವಂತನನ್ನು ಒಳಗೆ ಬಿಟ್ಕೊಳ್ಳುವಂತ ದಾರಿ ಯಾವುದು ಅಂತ ನಾವು ಹುಡ್ಕೋಬೇಕಷ್ಟೆ. ಎಷ್ಟು ಹೊತ್ತು ಸತ್ಸಂಗದಲ್ಲಿ ಇರ್ತೀವೋ ಅಷ್ಟೊತ್ತು ಚೆನ್ನಾಗಿರ್ತೀವಿ. ಈ ಫಿಸಿಕ್ಸ್ ಅಲ್ಲಿ ಒಂದು ಒಳ್ಳೆ ಫಿನಾಮಿನಾ ಇದೆ. ಅದೇನು ಅಂದ್ರೆ, ಒಂದು ಆಟಮ್ ಇದ್ರೆ, ಒಂದು ಅಣು ಇದ್ರೆ, ಆ ಅಣುವಿಗೆ ನೀವು ಶಕ್ತಿಯನ್ನ ಕೊಟ್ರೆ ಆ ಅಣುವಿನಲ್ಲಿರುವಂತ ಎಲೆಕ್ಟ್ರಾನು ತನ್ನ ಪರಿಧಿ ಬಿಟ್ಟು ಒಂದ್ ಸ್ವಲ್ಪ ಮೇಲಕ್ಕೆ ಹೋಗುತ್ತಂತೆ. ಹಾಗೆ ಮೇಲಕ್ಕೆ ಹೋದಾಗ ಅಣುವಿಗೆ ಪೂರ್ಣ ಶಕ್ತಿ ಸಿದ್ಧಿಸಿರುತ್ತೆ. ಆದ್ರೆ ಮೇಲಕ್ಕೆ ತುಂಬಾ ಹೊತ್ತು ಎಲೆಕ್ಟ್ರಾನ್ಗೆ ಇರ್ಲಿಕ್ಕೆ ಸಾಧ್ಯ ಆಗಲ್ಲ. ಎಲೆಕ್ಟ್ರಾನ್ ಮೇಲಿಂದ ಕೆಳಗೆ ಧವಾರ ಅಂತ ಬಿದ್ದು ಬಿಡುತ್ತೆ. ನಮ್ದೆಲ್ಲರೂ ಸ್ಥಿತಿನೂ ಹಾಗೆ. ನಮ್ಗೆ ಒಂದು ಸತ್ಸಂಗದಲ್ಲಿದ್ದಾಗ ವಿಶೇಷವಾದ ಶಕ್ತಿ ಹೊರ ಬಂದ್ಬಿಡುತ್ತೆ. ಆ ಶಕ್ತಿ ಹೆಂಗಿರುತ್ತೆ ಅಂತಂದ್ರೆ, ಈ ಸತ್ಸಂಗದಲ್ಲಿ ಏನೋ ವೈಬ್ರೇಷನ್ ಇದೆಯಪ್ಪ ಅಂತ ನಮ್ಗೆ ಅನ್ನಿಸ್ತಿರುತ್ತೆ. ಆದ್ರೆ ನಮ್ದೆಲ್ಲರದ್ದು ಸ್ಥಿತಿ ಆ ಎಲೆಕ್ಟ್ರಾನ್ ಹೊರಗೆ ಹೋಗಿದ ತಕ್ಷಣ ಧವಾರ ಅಂತ ಕೆಳಗೆ ಬಿದ್ದುಬಿಡ್ತೀವಿ. ಅದಕ್ಕೆ ಈ ವಿಜ್ಞಾನಿಗಳು ಏನ್ ಮಾಡ್ತಾರೆ ಅಂದ್ರೆ, ಈ ಎಲೆಕ್ಟ್ರಾನ್ಗಳು ಮೇಲ್ ಹೋಗಿದ ತಕ್ಷಣ ಆ ಎಲೆಕ್ಟ್ರಾನ್ ಅನ್ನ ಬಳಸ್ಕೊಂಡು ಅಂತ ಅನೇಕ ಎಲೆಕ್ಟ್ರಾನ್ಗಳನ್ನು ಸೇರಿಸಿ ಅದನ್ನ ಸ್ಟ್ರೀಮ್ ಲೈನ್ ಆಗಿ ಬಿಟ್ಬಿಡ್ತಾರೆ. ಹಂಗ್ ಸ್ಟ್ರೀಮ್ ಲೈನ್ ಆಗಿ ಬಿಟ್ರೆ ಮಾಮೂಲಿ ಶಕ್ತಿಯನ್ನ ಪಡ್ಕೊಂಡಿರುವಂತ ಮಾಮೂಲಿ ಎಲೆಕ್ಟ್ರಾನ್ ಕೂಡ
ಲೇಸರ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಲೇಸರ್ ಆಗೋದು ಹಾಗೆ, ಎಲೆಕ್ಟ್ರಾನ್ಗೆ ಶಕ್ತಿನ ಕೊಟ್ಟರು ಎಲೆಕ್ಟ್ರಾನ್ ಮೇಲೆ ಹೋಯ್ತು, ಆ ಎಲೆಕ್ಟ್ರಾನ್ ಬಳಸಿದ್ರು ಲೇಸರ್ ಆಗೋದು. ನಮಗೂ ಹಂಗೆ ಆಗ್ಬೇಕು. ನಮ್ಗೆ ಹೆಂಗ್ ಆಗ್ಬೇಕು ಅಂದ್ರೆ ಯಾವುದೋ ಒಂದು ಹಂತಕ್ಕೆ ಮೇಲೆ ಹೋದವ್ರು ಕೆಳಗಿಳಿಯೋ ಪರಿಸ್ಥಿತಿನೇ ಇರಬಾರ್ದು. ನಾವೆಲ್ಲ ಲೇಸರ್ಗಳಾಗಿ ಕನ್ವರ್ಟ್ ಆಗ್ಬಿಡ್ಬೇಕು. ನಮ್ಗೆ ಸಾಧ್ಯ ಆಗೋದಿಲ್ಲ. ಯಾವಾಗ ಲೇಸರ್ಗಳಾಗಿ ಕನ್ವರ್ಟ್ ಆಗ್ಬಿಡ್ತೀವೋ ಆಗ ನಾವು ನಿಜವಾಗ್ಲೂ ಒಂದು ಅದ್ಭುತವಾದ ಸ್ಥಾನಕ್ಕೆ ಹೋಗ್ಬಿಡ್ತೀವಿ. ಋಷಿಗಳು ಸಂತರು ಎಲ್ಲ ಲೇಸರ್ ಆಗಿ ಕನ್ವರ್ಟ್ ಆದವರೆ. ಒಂದ್ಸಲ ಎತ್ತರಕ್ಕೆ ಹೋದವ್ರು ಜೀವಮಾನದಲ್ಲಿ ಕೆಳಗೆ ಇಳಿಯೋದೇ ಇಲ್ಲ. ಅವ್ರು ಅದೇ ಸ್ಟೇಟ್ ಅಲ್ಲಿ ಇರ್ತಾರೆ. ಅವ್ರನ್ನ ಕೆಳಗೆ ಇಳಿಸ್ಕೊಳ್ಬೇಕು ಅಂದ್ರೆ ಅದು ವ್ಯವಸ್ಥೆ ಮಾಡಬೇಕು. ಗುರುಮಹಾರಾಜರಿಗಿತ್ತಲ್ಲ, ಅವ್ರು ತುಂಬಾ ಹೈಟ್ ಹೋಗ್ಬಿಡ್ತಿದ್ರು. ಅವ್ರನ್ನ ಕೆಳಗೆ ಕರ್ಕೊಂಡು ಬರ್ಬೇಕು ಅಂದ್ರೆ ಜಿಲೇಬಿ ಆಸೆ ಇಡ್ಬೇಕಾಗಿ ಬಂತು ಅವರಿಗೆ. ಅವ್ರು ಎಷ್ಟು ಜಿಲೇಬಿ ಮೇಲೆ ಪ್ರಾಣ ಇಟ್ಕೊಂಡಿದ್ರು ಅಂತಂದ್ರೆ, ಜಿಲೇಬಿ ಮೇಲೆ ಪ್ರಾಣ ಅಲ್ಲ, ಎಲ್ಲವನ್ನೂ ಬಿಟ್ಟು ಗುರು ಮಹಾರಾಜರಿಗೆ ಜಿಲೇಬಿ ಬಿಡೋದೇನು ದೊಡ್ಡ ಕೆಲಸ ಆಗಿರ್ಲಿಲ್ಲ. ಆದ್ರೆ ಜಿಲೇಬಿ ಮೇಲೆ ಪ್ರಾಣ ಯಾಕೆ ಇಟ್ಕೊಂಡಿದ್ರು ಅಂತಂದ್ರೆ, ಆ ಜಿಲೇಬಿ ನೆಪದಲ್ಲಿ ಮೇಲಕ್ಕೆ ಹೋದವ್ರು ಕೆಳಕ್ಕೆ ಇಳಿಬಹುದು ಅಂತ. ಯಾರಾದ್ರೂ ಒಂದು ಸುಂದರವಾದ ಗೀತೆ ಹೇಳಿದ್ರೆ ಗುರು ಮಹಾರಾಜರು ತಮ್ಮಂತ ಮರ್ಬಿಟ್ಟು ಮೇಲಕ್ಕೆ ಹೋಗ್ಬಿಡ್ತಿದ್ರು. ಅವ್ರ ಎಲೆಕ್ಟ್ರಾನ್ ಸ್ಟೇಟ್ಸ್ ಎಲ್ಲ ಹೈಟ್ ಹೋಗ್ಬಿಟ್ಟಿರ್ತಿತ್ತು, ಕೆಳಗೆ ಇಳಿಯಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಯಾರಾದ್ರೂ ಬಂದವರು ಅವ್ರ ಕಾಲನ್ನು ಉಜ್ಬೇಕಿತ್ತು, ದೊಡ್ಡದಾಗಿ ಮಂತ್ರವನ್ನ ಉಚ್ಚ ಕಂಠದಲ್ಲಿ ಘೋಷಣೆ ಮಾಡಬೇಕಿತ್ತು. ಹಂಗಾದ್ರೆ ಮಾತ್ರ ಕೆಳಕ್ಕೆ ಇಳಿಲಿಕ್ಕೆ ಸಾಧ್ಯ ಆಗ್ತಿತ್ತು. ನೋಡಿ, ಕೆಲವರಿಗೆ ಕೆಳಕ್ಕೆ ಬರೋದು ಎಷ್ಟು ಕಷ್ಟ. ನಮಗೆ ಮೇಲಕ್ಕೆ ಹೋಗೋದೇ ಕಷ್ಟ, ಕೆಲವರಿಗೆ ಕೆಳಕ್ಕೆ ಬರೋದು ಕಷ್ಟ. ಇದು ಡಿಫ್ರೆನ್ಸ್ ಒಬ್ಬ ಸಂತನಲ್ಲಿ, ಒಬ್ಬ ಮಹಾತ್ಮನಲ್ಲಿ ಮತ್ತು ನಮ್ಗಳಲ್ಲಿ. ಅಕಸ್ಮಾತ್ ಈ ತರ ಮೇಲ್ ಹೋದಾಗ ಈ ಸತ್ಸಂಗ ಈ ಎಲೆಕ್ಟ್ರಾನ್ ಚಾರ್ಜ್ ಮಾಡಿದಾಗೆ ನಮ್ಮನ್ನು ಚಾರ್ಜ್ ಮಾಡಿ ಮೇಲಕ್ಕೆ ಕಳಿಸುತ್ತೆ. ಮೇಲಕ್ಕೆ ಹೋದ ನಾವು ಕೆಳಕ್ಕೆ ಇಳಿದೇ ಹೋದ್ರೆ ನಮ್ಮಲ್ಲೂ ಕೂಡ ಆ ಗ್ಲೋ ಬರುತ್ತೆ. ನಾವು ಕೂಡ ಶ್ರೇಷ್ಠರಾಗೋದು, ನಾವು ಕೂಡ ಒಂದು ಅದ್ಭುತವಾದ ಶಕ್ತಿ ಉಳ್ಳಂತವರಾಗ್ಬಿಡ್ತೀವಿ. ಸಹಜವಾಗಿ ಆಗುತ್ತೆ. ಎಂಥ ಶಕ್ತಿ ಬಂದ್ಬಿಡುತ್ತೆ ಅಂತಂದ್ರೆ, ನಾನು ಕೆಲವರನ್ನು ನೋಡಿದ್ದೀನಿ, ಅವ್ರ ಸತ್ಸಂಗದಲ್ಲಿ ಇದ್ದು ಅವ್ರ ಬಾಯ್ ತಪ್ಪ ಏನಾದ್ರು ಹೇಳ್ಬಿಟ್ರೆ ಹಂಗೆ ಆಗ್ಬಿಡುತ್ತೆ. ನಮಗೂ ಬಹಳ ಜನರಿಗೆ ಅನುಭವಕ್ಕೆ ಬಂದಿರ್ಬೋದು. ಬಹಳ ಬಾರಿ ಅವ್ರು ಏನಾದ್ರು ಹೇಳಿದ್ರೆ, ಅಯ್ಯೋ ನೀನ್ ಬಾಯ್ ತಪ್ಪಿನ ಇಂಥ ಮಾತು ಹೇಳ್ಬೇಡಪ್ಪ, ನೀನ್ ಹೇಳ್ದಂಗೆ ಆಗ್ಬಿಡುತ್ತೆ ಅಂತ. ಅದು ಹೆಂಗೆ ಅಂದ್ರೆ, ಈ ಸತ್ಸಂಗದಲ್ಲಿ ಇದ್ದು ಒಂದೊಂದಷ್ಟು ಸೈಡ್ ಎಫೆಕ್ಟ್ ಆಗಿ ಬಂದ್ಬಿಟ್ಟಿರುತ್ತೆ. ಅದೇನೋ ಅವ್ರು ಅದಕ್ಕೋಸ್ಕರ ಪ್ರಯತ್ನಿಸಿರಲ್ಲ, ಸಹಜವಾಗಿ ಬಂದ್ಬಿಟ್ಟಿರುತ್ತೆ. ಕೆಲವರನ್ನ ನೋಡಿ ನೀವು, ಅವ್ರು ನಿಮ್ಮನ್ನು ನೋಡಿದ ತಕ್ಷಣ ನಿಮ್ ಜಾತಕ ಹೇಳಲಿಕ್ಕೆ ಸಾಧ್ಯ ಆಗ್ಬಿಡುತ್ತೆ. ಸೈಡ್ ಎಫೆಕ್ಟ್ ಅಷ್ಟೇ. ಅದೇನೋ ಪ್ರಮುಖವಾಗಿ ಭಗವಂತನ ಹುಡುಕ್ಲಿಕ್ಕೆ ಹೋದವರಿಗೆ ಅಲ್ಲಲ್ಲಲ್ಲ ಒಂದು ಸಿದ್ಧಿ ಸಿಕ್ಬಿಟ್ಟಿರುತ್ತೆ. ಆದ್ರೆ ಆ ಮೇಲಕ್ಕೆ ಹೋದವ್ರು ಅಲ್ಲೇ ಉಳ್ಕೊಂಡ್ಬಿಟ್ರೆ ಅಲ್ಲೇ ಉಳ್ಕೊಳ್ತಾರೆ. ಅದಕ್ಕಿಂತ ಮೇಲೆ ಹೋಗ್ಬೇಕು ಅನ್ನೋ ಕಲ್ಪನೆ ಕಟ್ಟಿದ್ರೆ ಮಾತ್ರ ಸಾಕ್ಷಾತ್ ಭಗವಂತನಾಗೋದು ಸಾಧ್ಯ ಆಗುತ್ತೆ. ಅಂತ ಭಗವಂತ ತತ್ವ ಯಾರಿಗೆ ಬರುತ್ತೋ ಅವ್ರ ಮುಖ ಅದ್ಭುತವಾಗಿ ಗ್ಲೋ ಆಗ್ತಾ ಇರುತ್ತೆ. ದೇವಕಿಯಲ್ಲಿ ಅಂಥ ಗ್ಲೋನೆಸ್ ಕಾಣ್ತಿತ್ತು. ಇನ್ 2 ಮಕ್ಕಳಾದ್ರೆ ಭಗವಂತನೇ ಹುಟ್ಟುತ್ತಾನೆ ಅಂದ್ರೆ ಆ ತಾಯಿ ಸಾಮಾನ್ಯವಾಗಿರ್ಲಿಕ್ಕೆ ಹೆಂಗ್ ಸಾಧ್ಯ? ಭುವನೇಶ್ವರಿ ದೇವಿ ತಾನು ದೇವರನ್ನ ಪ್ರಾರ್ಥಿಸಿ, ಈಶ್ವರನನ್ನ ಪ್ರಾರ್ಥಿಸಿ ತನಗೊಂದು ಗಂಡು ಮಗು ಬೇಕು ಅಂತ ಹಂಬಲಿಸ್ತಾ ಇದ್ದಲ್ಲ, ಹಾಗೆ ಹಂಬಲಿಸಬೇಕಾದ್ರೆ ಆಕೆಯ ಮುಖದಲ್ಲಿ ತೇಜ ಹಿಂಗೆ ಇತ್ತು ಅಂತ ವರ್ಣನೆ ಮಾಡ್ತಾರೆ. ದೇವಕಿಯ ತೇಜ ಹಂಗೆ ಇತ್ತು. ಸಾಕ್ಷಾತ್ ಭಗವಂತನೇ ತನ್ನ ಗರ್ಭಕ್ಕೆ ಬರ್ತಾನೆ ಅನ್ನುವಂಥ ಆನಂದ, ಆ ಖುಷಿ ಹೆಂಗಿರ್ಬೋದು ಅಂತ ಊಹಿಸ್ಕೊಳ್ಳಕ್ಕೆ ಕಷ್ಟ ಆಗತ್ತೆ. ಅಂತೂ ಭಗವಂತ ಬರಬೇಕು ಅಂತ ಆಯ್ತು. 6ನೇ ಮಗು ಆಯ್ತು. 7ನೇ ಮಗು ಆಗೋ ಸಂದರ್ಭದಲ್ಲಿ ಭಗವಂತ ತನ್ನ ಶಕ್ತಿಯಾದ ಮಾಯೆಗೆ ಹೇಳಿದಂತೆ, ನೋಡು ನೀನೇ ಹೋಗು, ನೀನು ಮಾಯೆಯಾಗಿ ಸಂಪೂರ್ಣ ವಿಸ್ತರಣೆಯಾಗು, ಎಲ್ಲ ಜನರಲ್ಲೂ ನಿನ್ನ ಮಾಯೆಯನ್ನ ಹಬ್ಬಿಸ್ಬಿಡು, ಆ ಜನ ಎಲ್ಲ ಮಾಯೆಯಲ್ಲಿ ಮೈ ಮರೆತು ನಾನು ಬರ್ಲಿಕ್ಕೆ ಸರಿಯಾದ ಅವಕಾಶ ಅದು. ಯಾವಾಗ ಜನ ಮಾಯೆಯಲ್ಲಿ ಮೈ ಮರೆತಿರ್ತಾರೋ ಆಗ್ಲೇ ಭಗವಂತ ಅವತರಿಸ್ಲಿಕ್ಕೆ ಸಕಾಲ ಅಂತ ಭಗವಂತ 7ನೆಯ ಮಗುವಾಗಿ ತನ್ನ ವಿಸ್ತರಣೆಯಾಗಿರುವಂತ ಮಾಯೆಯನ್ನ ಕಳಿಸ್ಕೊಟ್ಟ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಮಾಯೆ ಆವರಿಸಿಕೊಂಡ್ರೆ ಭಗವಂತ ಬರ್ತಾನೆ ಅಂತ. ಮಾಯೆ ಆವರಿಸ್ಕೊಳ್ಳೋದು ಅಂತಂದ್ರೆ ಸ್ವಸ್ವರೂಪವನ್ನ ಮರೆತು ಹೋಗೋದು ಅಂತ. ನಾನು ಯಾರು ಅನ್ನೋದನ್ನ ಮರೆತು ಹೋಗೋದು. ನಾವೆಲ್ಲರೂ ಸಾಕ್ಷಾತ್ ಪರಮಾತ್ಮನ ಸ್ವರೂಪಿಗಳು ಅನ್ನೋದು ಒಂದು ಪುಟ್ಟ ಮಗುವಿಗೆ ಗೊತ್ತಿರುತ್ತೆ. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಒಂದು ಪುಟ್ಟ ಮಗು ಹುಟ್ಟಿದಾಗ ಆ ಮಗು ಎಷ್ಟು ನಿರಮ್ಮಳವಾಗಿರುತ್ತೆ ಅಂತಂದ್ರೆ ಅದಕ್ಕೆ ಅಪ್ಪ ಯಾರು ಅಮ್ಮ ಯಾರು ಅಂತಾನೂ ಗೊತ್ತಿರೋಲ್ಲ. ಅಮ್ಮ ಯಾವಾಗ್ಲೂ ತನ್ನ ಜೊತೆಲಿರೋ ಕಾರಣಕ್ಕೋಸ್ಕರ ಅಮ್ಮ ಮಾತ್ರ ಗೊತ್ತು ಬಿಟ್ರೆ ಅದಕ್ಕೆ ತನ್ನ ಅಪ್ಪ ಅಂತ ಕೂಡ ಗೊತ್ತಿಲ್ಲ. ಅದು ಎಷ್ಟು ಮುಗ್ಧ, ಎಷ್ಟು ನಿರಾಳವಾಗಿರುತ್ತೆ ಅಂತಂದ್ರೆ ಸಾಕ್ಷಾತ್ ಭಗವಂತ ಹೆಂಗಿರ್ಬೋದು ಅನ್ಸುತ್ತೋ ಹಂಗೆ ಇರುತ್ತೆ ಆ ಮಗು. ಅದ್ರಲ್ಲಿ ಡಿಫ್ರೆನ್ಸೇ ಇರಲ್ಲ. ಆದ್ರೆ ಬೆಳೀತಾ ಬೆಳೀತಾ ನಾವೆಲ್ಲರೂ ಸೇರ್ಕೊಂಡು ಅದಕ್ಕೆ ಎಷ್ಟು ತಲೆ ತುಂಬಿಡ್ತೀವಿ ಅಂತಂದ್ರೆ ನೀನು ಭಗವಂತ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡ್ಬಿಡ್ತೀವಿ ಅದಕ್ಕೆ. ಅದು ಭಗವಂತನಾಗೆ ಹುಟ್ಟಿದ್ದು, ನಾವು ಬೆಳೀತಾ ಬೆಳೀತಾ ನೀನು ಭಗವಂತ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಮ ರೂಪಕ್ಕೆ ತಂದು ನಿಲ್ಸ್ಕೊಂಡ್ಬಿಡ್ತೀವಿ ಅದನ್ನ. ಆದ್ರೆ ನೋಡಿ, ಈ ಮಾಯೆ ಅನ್ನೋದು ನಮಗಳಿಂದಾನೆ, ನಾವುಗಳೇ ಸೇರ್ಕೊಂಡು ನಿಧಾನವಾಗಿ ಅದಕ್ಕೆ ಕವಿಸಿದ್ದು. ಅದು ತನ್ನನ್ನು ತಾನು ಬ್ರಹ್ಮ ಅಂತ ತಿಳ್ಕೊಂಡಿತ್ತು. ಅದಕ್ಕೆ ನಾವು ಹೇಳಿದ್ವಿ, ಇಲ್ಲ ನಿನ್ನ ಹೆಸರು ಇದು ಅಂತ, ನೀನು ಬ್ರಹ್ಮ ಅಲ್ಲ ಅಂತ ಒಂದು ಹೆಸರಿಟ್ವಿ ಅದಕ್ಕೆ. ಅದಕ್ಕೆ ನಿಮ್ಮ ಅಪ್ಪ ಇವರು, ನಿಮ್ಮ ಅಮ್ಮ ಇವರು ಅಂತ ಹೇಳಿ ನೀನು ಬ್ರಹ್ಮ ಅಲ್ಲ ಅನ್ನೋದು ಮತ್ ಕನ್ಫರ್ಮ್ ಮಾಡ್ತಾ ಹೋದ್ವಿ. ವಿವೇಕಾನಂದರು ಹೇಳ್ತಾರಲ್ಲ, 100 ಸಲ ಒಂದೇ ಮಾತನ್ನು ಹೇಳ್ತಾ ಹೋದ್ರೆ ಅದು ಸತ್ಯ ಆಗ್ಬಿಡುತ್ತೆ ಅಂತ. ಹಂಗೆ ಎಷ್ಟು ಸಲ ಅದ್ರ ಕಿವಿಗೆ ಅದನ್ನ ತುಂಬಿಸಿದ್ವಿ ಅಂತಂದ್ರೆ ಅದು ಸ್ವಲ್ಪ ಎತ್ತರ ಆಗೋ ವೇಳೆಗೆ ಅನ್ಕೊಳ್ತು, ನಾನು ಬ್ರಹ್ಮಗಿಮ್ಮ ಅಲ್ಲ, ನಾನು ಆರ್ಡಿನರಿ ಮನುಷ್ಯ, ನಾನು ಯಾಕೆ ಬ್ರಹ್ಮ ಆಗಬೇಕು ಅಂತ ಇದನ್ನ ವಾದ ಮಾಡಿದ್ರು. ಸ್ವಾಮೀಜಿ ಇದನ್ನ ಹೇಳ್ತಾರೆ. ಯಾರೋ ಕೇಳ್ತಾರೆ, ನೀವು ಧ್ಯಾನ ಎಲ್ಲ ಮಾಡಿಸ್ತಿರಲ್ಲ, ಇದು ಹಿಪ್ನಾಟಿಸಮ್ ಅಲ್ವಾ? ಮೋಸ ಮಾಡಲ್ವಾ ನೀವು?
ನೀವು ಇಂಥ ದೇವ್ರು ನೋಡಪ್ಪ ಅಂತಂದ್ರೆ ಇಂಥ ದೇವ್ರು ನೋಡ್ತೀನಿ ಅನ್ಕೊಂಡು ನೋಡ್ಬಿಡ್ತಾನಪ್ಪ. ಅದರಲ್ಲಿ ಏನಿದೆ ಮಹತ್ವ? ಹಿಪ್ನಾಟಿಸಮ್ ಮಾಡ್ತಿದ್ದೀರಾ ನೀವು ಅಂತ ಸ್ವಾಮೀಜಿ ಹೇಳ್ತಾರೆ. ಹಿಪ್ನಾಟಿಸಮ್ ಅಲ್ಲ, ಡಿಹಿಪ್ನೋಟೈಸೇಷನ್ ಇದು. ನೀವೆಲ್ಲರೂ ಹಿಪ್ನೋಟೈಸ್ ಒಳಗಾಗ್ಬಿಟ್ಟಿದ್ದೀರಾ. ನಾನು ದೇವರಲ್ಲ, ನಾನು ಬರೀ ಮನುಷ್ಯ ಅಂತ ತಿಳ್ಕೊಂಡು ಹಿಪ್ನೋಟೈಸ್ ಒಳಗಾಗ್ಬಿಟ್ಟಿದ್ದೀರಾ. ನಾನು ಡಿಹಿಪ್ನೋಟೈಸ್ ಮಾಡ್ತಿದ್ದೀನಿ, ನೀವೆಲ್ಲರೂ ಆತ್ಮಕಣಪ್ಪ ಅಂತ ಹೇಳ್ತಿದ್ದೀನಿ. ಇದು ನಂಗೆ ಹಿಪ್ನೋಟೈಸ್ ಅಂತ್ಯಾ ಅಂತ ಕೇಳ್ತಾರೆ ಸ್ವಾಮೀಜಿ. ಇದು ಸ್ವಾಮೀಜಿಯ ಮಾತು. ಎಷ್ಟು ಚೆನ್ನಾಗಿದೆ ನೋಡಿ. ನಾವೆಲ್ಲರೂ ಹಿಪ್ನೋಟೈಸ್ಗೆ ಒಳಗಾಗಿರುವಂಥದ್ದು. ಈ ಹಿಪ್ನೋಟೈಸೇಷನ್ ಮಾಡಿರೋದು ಯಾರು ಅಂತಂದ್ರೆ ಆತ್ಮ. ಈ ಮಾಯೆ ಅನ್ನೋದು ನಮ್ಗೆ ಹಿಪ್ನೋಟೈಸ್ ಮಾಡಿಬಿಟ್ಟಿದೆ. ಈ ಮಾಯೆಯ ಇಂದ ಹೊರಗೆ ಬರದೆ ಹೋದ್ರೆ ನಾವು ಸ್ವಸ್ವರೂಪಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಆತ್ಮ ಅಂತ ಕಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಯಾವತ್ತು ಎಲ್ಲರಿಗೂ ಮಾಯೆ ಕವಿದು ಎಲ್ಲರೂ ತಾವು ದೇಹ ಭಾವನೆಯಿಂದ ನರಳುತ್ತಾರೋ ಆವತ್ತು ಭಗವಂತ ಬರ್ತಾನೆ, ತನ್ನ ಇರುವನ್ನ ಸ್ಥಾಪಿಸ್ತಾನೆ, ಸತ್ಯವನ್ನ ಸ್ಥಾಪಿಸಿ ಹೋಗ್ತಾನೆ, ಭಗವಂತ ಇದ್ದಾನೆ ಅನ್ನೋ ಅರಿವನ್ನ ಮೂಡಿಸಿ ಹೋಗ್ತಾನೆ. 7ನೇ ಮಗುವಾಗಿ ಬಂದಂತ ಆ ಮಾಯೆ ತನ್ನ ಕೆಲಸವನ್ನ ತುಂಬಾ ಸಮರ್ಥವಾಗಿ ಮಾಡಿದ್ಲು. ಇನ್ನು 8ನೇ ಮಗು ಬರಬೇಕು. 8ನೇ ಮಗು ಬರೋದಕ್ಕೋಸ್ಕರ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. 1 ವರ್ಷದ ಅಂತರ. ನಾನು ನಿಮ್ಗೆ 8-10 ನಿಮಿಷದಲ್ಲಿ ಇದನ್ನು ಹೇಳಿರ್ಬೋದು, ಆದರೆ ಪ್ರತಿಯೊಂದು ಮಗು ಹುಟ್ಲಿಕ್ಕೂ 1 ವರ್ಷ ಬೇಕು. ಸುಮಾರು 8 ವರ್ಷಗಳ ಕಾಲ ಹೆಂಗಿರ್ಬೋದು ಪರಿಸ್ಥಿತಿ ಅಂತ ಆಲೋಚನೆ ಮಾಡಿ. ಈ 8 ವರ್ಷಗಳ ಕಾಲ ಆ ವಸುದೇವ ದೇವಕಿಯರು ಬಿಟ್ಟು ಹೋಗ್ಲಿಲ್ಲ, ಎಲ್ಲಿಗೂ ಬಿಟ್ಟು ಹೋಗ್ಲಿಲ್ಲ. ಈ ಸಂದರ್ಭದಲ್ಲಿಯೇ ವಸುದೇವನನ್ನ ನೋಡ್ಲಿಕ್ಕೆ ವಸುದೇವನನ್ನ ಬಾ ಅಂತ ಭೀಷ್ಮ ಹೇಳಿ ಕಳಿಸ್ಬಿಟ್ಟ. ಕಂಸನಿಗೆ ಗಾಬರಿ ಶುರುವಾಗ್ಬಿಡ್ತು. ಭೀಷ್ಮ ಅಂದ್ರೆ ಹಸ್ತಿನಾಪುರದವನು, ತುಂಬಾ ದೊಡ್ಡ ಸಾಮ್ರಾಜ್ಯ. ವಸುದೇವನನ್ನು ಒಂದು ಬಾ ಅಂತ ಹೇಳಿ ಕಳಿಸಿದಾನೆ ಅಂದ್ರೆ ಏನೋ ಒಂದು ಕಾರಣ ಇದೆ. ವಸುದೇವನನ್ನು ನಾನು ಕಳಿಸ್ಕೊಡ್ಲಿಲ್ಲ ಅಂತಂದ್ರೆ ಅವ್ನು ನಾಳೆ ಏನಾದ್ರೂ ಸೈನ್ಯ ತಗೊಂಡು ಬಂದ ಅಂದ್ರೆ ನನ್ನ ಕತೆ ಮುಗ್ದೇ ಹೋಯ್ತು, ಏನ್ ಮಾಡ್ಬೇಕು ಅಂತ ಆಲೋಚನೆ ಮಾಡ್ತಿದ್ದ. ಆಗ ಅವರ ನಡುವೆ ಇದ್ದಂತ ಒಬ್ಬ ಶ್ರೇಷ್ಠ ಪುರುಷ ಅಂದ್ರೆ ಅಕ್ರೂರ. ವೃಷ್ಣಿ ವಂಶದ ಅಕ್ರೂರ ತುಂಬಾ ಗೌರವಕ್ಕೆ ಒಳಪಡುವನು. ಅಕ್ರೂರನ ಮಾತನ್ನು ಕೂಡ ಕಂಸ ಅನೇಕ ಬಾರಿ ಧಿಕ್ಕರಿಸಿ ಅಕ್ರೂರನಿಗೂ ಕೂಡ ಶಿಕ್ಷೆ ಕೊಡಿಸ್ಬಿಟ್ಟಿದ್ದ, ಅಕ್ರೂರನ್ನು ಕೂಡ ಜೈಲಿಗೆ ತಳ್ಳಿಬಿಟ್ಟಿದ್ದ. ಈಗ ಭೀಷ್ಮ ಕರೆ ಕಳಿಸಿದಾಗ ವಸುದೇವನನ್ನ ಕಳಿಸ್ಕೊಡು ಅಂತ ಹೇಳಿ ಯದುಕುಲಕ್ಕೆ ಹೇಳಿದಾಗ ಯದುಕುಲದವರು ಈ ವಿಚಾರವನ್ನ ಕಂಸನಿಗೆ ತಿಳಿಸಿದಾಗ ಇವನಿಗೊಂದು ಅನಿವಾರ್ಯತೆ ಬಂದ್ಬಿಡ್ತು. ಇಲ್ಲ, ವಸುದೇವನನ್ನ ಕಳಿಸ್ಕೊಡ್ಬೇಕು. ವಸುದೇವನನ್ನ ಕಳಿಸ್ಕೊಟ್ರೆ ಇಲ್ಲಿ 9ನೇ ಮಗು ನನ್ನ ಕೈಗೆ ಸಿಗಲ್ಲ, 8ನೇ ಮಗು ನನ್ನ ಕೈಗೆ ಸಿಗಲ್ಲ. ಅವನನ್ನು ಕಳಿಸ್ಕೊಡ್ಲಿಲ್ಲ ಅಂದ್ರೂ ನಾನು ಸಾಯ್ತೀನಿ, ಯಾಕಂದ್ರೆ ಭೀಷ್ಮ ಬಂದ್ಬಿಡ್ತಾನೆ. ಏನ್ ಮಾಡ್ಬೇಕಂಗಿದ್ರೆ ಅಂತೇಳಿ ಅಕ್ರೂರನ್ನ ಕರೆಸಿ ಕೇಳ್ಕೊಂಡ. ಅಕ್ರೂರನ್ನ ಕರೆಯೋ ವೇಳೆಗೆ ಗೊತ್ತಾಯ್ತು ಕೃಷ್ಣ ದ್ವೈಪಾಯನರು ಅಂದ್ರೆ ಇಷ್ಟು ದಿನ ನಾವು ಯಾರು ವ್ಯಾಸರ ಬಗ್ಗೆ ಮಾತಾಡ್ತಿದ್ದೀವೋ ಅವರು ಕೂಡ ಇದೇ ನಾಡಿಗೆ ಬರ್ತಾ ಇದ್ದಾರೆ. ಭೀಷ್ಮ ಏನ್ ಹೇಳಿದ್ದಾನೋ ಆ ಸುದ್ದಿ ತಿಳಿಸ್ಲಿಕ್ಕೆ ಬರ್ತಿದ್ದಾರೆ ಅಂತ ಇವನಿಗೆ ಗಾಬರಿ ಉಟ್ಬಿಡ್ತು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಜೈಲಲ್ಲಿದ್ದ ಅಕ್ರೂರನ್ನ ಗೌರವಾನ್ವಿತವಾಗಿ ಬಿಡಿಸಿ, ನಾನು ಇಷ್ಟು ದಿನ ನಿಮ್ಮಲ್ಲಿ ಜೈಲಲ್ಲಿ ಇಟ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ ಅಂತ ಕಾಲಿಗೆ ಬಿದ್ಬಿಟ್ಟ. ಅಕ್ರೂರನಿಗೆ ಆಶ್ಚರ್ಯ ಆಗೋಯ್ತು. ಒಳ್ಳೆ ಕಥೆನೇ ಇವನು ಯಾವತ್ತಿಂದ ಇಷ್ಟು ದಯಾಮಯನಾಗ್ಬಿಟ್ಟ, ಇಷ್ಟು ಪ್ರೀತಿ ತೋರಿಸೋನಾಗ್ಬಿಟ್ಟ ಅಂತ ಬಹಳ ಖುಷಿ ಪಡೋ ವೇಳೆಗೆ ಕಂಸ ಹೇಳಿದ, ಏನೂ ಇಲ್ಲ, ಭೀಷ್ಮ ಕರೆ ಕಳಿಸಿದಾನೆ, ಏನು ಉತ್ತರ ಕೊಡಬೇಕು ಅಂತ ನಂಗೆ ಗೊತ್ತಿಲ್ಲ, ನೀವು ತುಂಬಾ ಬುದ್ಧಿವಂತರು, ವಸುದೇವನು ಇಲ್ಲೇ ಉಳಿಬೇಕು, ನಂಗೆ 8ನೇ ಮಗು ನಾಶ ಮಾಡ್ಲಿಕ್ಕೂ ಆಗ್ಬೇಕು, ಒಂದು ಒಳ್ಳೆ ಉಪಾಯ ಹೇಳಿ ನನಗೆ ಅಂತ. ಅಕ್ರೂರನು ಗೊತ್ತಾಯ್ತು ತನ್ನನ್ನು ಯಾಕೆ ಕರೆಸ್ದ ಅಂತ. ಅಕ್ರೂರ ಹೇಳಿದ, ಬೇರೆ ದಾರಿನೇ ಇಲ್ಲ, ನೀನು ವಸುದೇವನನ್ನು ಒಬ್ಬನನ್ನೇ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ವಸುದೇವ ನನ್ನ ಹೆಂಡ್ತಿನ ಬಿಟ್ಟು ಹೋಗಲ್ಲ. ನೀನು ಕಳಿಸ್ಕೊಡ್ಲಿಲ್ಲ ಅಂತಂದ್ರೆ ಭೀಷ್ಮ ಏನ್ ಮಾಡ್ತಾನೋ ನಾನು ಗ್ಯಾರಂಟಿ ಕೊಡಲ್ಲ, ಏನ್ ಬೇಕಿದ್ರು ಮಾಡ್ಬೋದು ಅವನು ಅಂತೆಲ್ಲ ಹೇಳ್ದ. ನಿನಗೆ ಇನ್ನೂ ಕೋಪ ಬಂತು. ಏನ್ ಮಾಡ್ಬೇಕಂಗಿದ್ರೆ ಆ ಕೃಷ್ಣ ದ್ವೈಪಾಯನ ಅವನು ಮುನಿ ಬೇರೆ ಬರ್ತಾನೆ, ಅವನು ನೋಡಿದ್ರೆ ಬೆಸ್ತರ ಮಗನಂತೆ ಅವನು. ಆ ಮುನಿ ಬಂದು ಇಲ್ಲೇನು ಹೇಳೋದು ನಮ್ಗೆ, ನೀ ಏನಾದ್ರೂ ಉಪಾಯ ಮಾಡ್ಕೊಡು ಅಂತ. ಕೊನೆಗೆ ನನ್ನ ಹತ್ರ ಏನು ಸಾಧ್ಯ ಇಲ್ಲಪ್ಪ ಅಂತ ಹೇಳ್ದ. ಕೊನೆಗೆ ಆ ಮುನಿಯನ್ನ ಕಾಣ್ಲಿಕ್ಕೆ, ವ್ಯಾಸರನ್ನ ಕಾಣ್ಲಿಕ್ಕೆ ಅಕ್ರೂರ ತಾನೇ ಹೋದ. ವ್ಯಾಸರು ಒಂದು ದೋಣಿಯಲ್ಲಿ ಬಂದ್ರು, ಅವ್ರ ಹಿಂದೆ ಒಂದು 3-4 ಜನ ಬಂದ್ರು, ಜೊತೆಲಿ ವಿದುರ ಕೂಡ ಇದ್ದ. ಸಾಕ್ಷಾತ್ ಹೋಗಿ ವ್ಯಾಸರಿಗೆ ಅಕ್ರೂರ ಸಾಷ್ಟಾಂಗ ಪ್ರಣಾಮ ಮಾಡ್ದ. ವ್ಯಾಸರ ಅವನನ್ನು ಅಪ್ಪಿಕೊಂಡು ವಿದುರನ ಪರಿಚಯ ಮಾಡಿಕೊಟ್ರು. ಎಲ್ಲವನ್ನು ಮಾತಾಡ್ತಾ ಅಕ್ರೂರ ಹೇಳ್ದ, ಕಂಸ ಎಷ್ಟು ದುಷ್ಟನಾಗ್ಬಿಟ್ಟಿದ್ದಾನೆ ಅಂತಂದ್ರೆ ಅವನ ಅಡಿಯಲ್ಲಿ ಬದುಕೋದೇ ಕಷ್ಟ ವ್ಯಾಸರೇ, ಹಾಗಿದ್ರೆ ಏನಾಗುತ್ತೆ? ವ್ಯಾಸರು ದೂರದೃಷ್ಟಿಯಿಂದ ಹೇಳಿದ್ರು, ಏನೂ ಆಗಲ್ಲ, ಸಾಕ್ಷಾತ್ ಭಗವಂತ ಅವತಾರ ಮಾಡ್ತಾನೆ, ಕಂಸನನ್ನ ಸಂಹರಿಸ್ತಾನೆ, ಏನು ಯೋಚನೆ ಮಾಡಬೇಡ ಅಂತ ವ್ಯಾಸರು ಯಾವಾಗ ಭರವಸೆ ಕೊಟ್ಟರು ಅಕ್ರೂರನಿಗೆ ಆನಂದ ಆಗೋಯ್ತು. ಅಬ್ಬಾ, ಇನ್ನೇನೂ ಸಮಸ್ಯೆ ಇಲ್ಲ, ಇನ್ನೇ ಧೈರ್ಯವಾಗಿರ್ಬೋದು, ಸಾಕ್ಷಾತ್ ವ್ಯಾಸರೇ ಹೇಳಿದ್ದಾರೆ ಅಂದ್ರೆ ಇದು ಸತ್ಯವಾಗಿರುವಂತ ಮಾತು ಅಂತ ಹೇಳಿ ವ್ಯಾಸರ ಕಾಲಿಗೆ ಬಿದ್ದು ವ್ಯಾಸರ ಬಳಿಗೆ ಬಂದ. ವ್ಯಾಸರು ಹೇಳಿದ್ರು, ವಸುದೇವನೇ ಬರಬೇಕು ಅನ್ನೋ ಅಗತ್ಯ ಏನೂ ಇಲ್ಲ, ಭೀಷ್ಮ ಮಾತಾಡಬೇಕಾಗಿರುವಂತ ವಿಚಾರಕ್ಕೆ ನೀನು ಬಂದರೂ ಸಾಕಾಗ್ಬೋದು, ನಾನು ನಿನ್ನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆ ವಿಚಾರವನ್ನು ಬಂದು ಕಂಸನಿಗೆ ತಿಳಿಸಿದ್ರು. ಕಂಸನಿಗೆ ಬಹಳ ಸಂತೋಷ, ಹೋದ್ರೆ ಹೋಗ್ಲಿ ಅಕ್ರೂರ, ನಾನು ವಸುದೇವ ಇಲ್ಲೇ ಉಳಿತಾನಲ್ಲ ಅಂತ. ಯಾಕಂದ್ರೆ 8ನೇ ಮಗು ಬೇಕು ಅವನಿಗೆ ಇನ್ನೇನು ಬೇಡ. ಈ 8ನೇ ಮಗುವಿನ ಆ ಕಾಯುವಿಕೆ ಇದೆಯಲ್ಲ, ಅದು ಕಂಸನಿಗೂ ತುಂಬಾ ಭಾರ, ಆ ಕಡೆ ವಸುದೇವ ದೇವಕಿಯರಿಗೂ ಭಾರ. ಕಂಸನಿಗೆ ಯಾಕೆ ಭಾರ ಅಂತಂದ್ರೆ ನನ್ನನ್ನು ಕೊಲ್ಲೋನು ಹುಟ್ಟುಬಿಡ್ತಾನೆ ಅಂತ. ವಸುದೇವ ದೇವಕಿಯರಿಗೆ ಯಾಕೆ ಭಾರ ಅಂತಂದ್ರೆ, ಅಯ್ಯೋ ಭಗವಂತ ಹುಟ್ಟುತ್ತಾನೆ, ಒಂದು ಒಳ್ಳೆ ವ್ಯವಸ್ಥೆ ಮಾಡ್ಲಿಕ್ಕಾಗಲ್ವಲ್ಲಪ್ಪ.
ಸಾಕ್ಷಾತ್ ಭಗವಂತ ಬಂದಾಗ ನಾವೇನಾದ್ರೂ ಪ್ರೀತಿನ ಕೊಡ್ಲಿಕ್ಕೆ ಕೂಡ ಸಾಧ್ಯ ಆಗಿಲ್ಲ ಅಂದ್ರೆ ಎಂಥ ದೌರ್ಭಾಗ್ಯ ನಮ್ದಿರ್ಬೋದು ಅಂತ ಆಲೋಚನೆ ಮಾಡ್ತಿದ್ರು. ಗಂಡ ಹೆಂಡತಿ ಇಬ್ರು ಮಲ್ಕೊಂಡಿದ್ರು. ಮಲಗಿದ ಕಡೆ ಪೂರ್ಣ ಆಲೋಚನೆ ಸಾಕ್ಷಾತ್ ಭಗವಂತನದೇ. ಹಾಗೆ ಮಲ್ಕೊಂಡಿರ್ಬೇಕಾದ್ರೆ ಚತುರ್ಭುಜ ಸ್ವರೂಪಿಯಾಗಿರುವಂತ ಶ್ರೀಕೃಷ್ಣ ವಿಷ್ಣು ಪ್ರತ್ಯಕ್ಷನಾಗಿ ಅವ್ರಿಗೆ ಹೇಳ್ತಾನೆ, ಏನು ಯೋಚನೆ ಮಾಡಬೇಡಿ, ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ನನಗೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡಿಕೊಂಡೇ ನಾನು ಬಂದಿರುವಂಥದ್ದು, ನೀವೇನೂ ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ, ನಿಮ್ಮ ಪಾಡಿಗೆ ನೀವಿರಿ ಅಂತಂದ್ರು. ಹಾಗಂದಿದ ತಕ್ಷಣ ಒಂದು ಜ್ಯೋತಿ ತನ್ನ ಗರ್ಭ ಪ್ರವೇಶಿಸಿದಂತೆ ಆಕೆಗೆ ಸ್ವಪ್ನ ಆದಂಗಾಗಿ ಜಾಗೃತಳಾಗಿ ಕೂತ್ಬಿಟ್ಲು. ಆ ಕೂರೋ ಹೊತ್ತಿಗೆ ಸರಿಯಾಗಿ ಪಕ್ಕದಲ್ಲಿ ವಸುದೇವ ಕೂಡ ದಿಗ್ಗಂತ ಎದ್ದು ಕೂತಿದ್ದ. ಅವಳು ಹೇಳಿದ್ಲು, ರೀ ನನ್ನ ನೋಡಿದ್ ನೀವೇ ನೋಡಿದ್ರಾ? ಹೌದು, ನಾನ್ ನೋಡಿದ್ ನೀನ್ ನೋಡಿದ್ಯಾ ಅಂತ ಅವ್ನು ಕೇಳ್ದ. ಇಬ್ರು ಒಂದೇ ಘಟನೆ ನೋಡಿದ್ರು. ಇಬ್ರಿಗೂ ಭಗವಂತ ಅದೇ ರೂಪದಲ್ಲಿ ಕಾಣಿಸ್ಕೊಂಡಿದ್ದ. ಇಬ್ರಿಗೂ ಭಗವಂತನ ಆ ಶಕ್ತಿ ಗರ್ಭ ಸೇರಿದ್ದು ಗೊತ್ತಾಗಿತ್ತು. ಇಬ್ರು ಭಾರಿ ಸಂತೋಷಗೊಂಡ್ರು, ಇನ್ನು ನಿರಂಬಳವಾದ್ರು. ಇನ್ನು ಭಗವಂತನನ್ನ ರಕ್ಷಿಸ್ತೀವಿ ಅನ್ನುವಂತ ಹೊಣೆ. ಎಂತ ಮಾಯೆ ನೋಡಿ, ಭಗವಂತನೇ ನಮ್ಮನ್ನು ರಕ್ಷಿಸೋನು, ನಮಗೆಲ್ಲ ಅನ್ನಿಸ್ತಾ ಇರುತ್ತೆ ನಾವೇ ಅವನನ್ನು ರಕ್ಷಿಸ್ತಾ ಇದ್ದೀವಿ ಅಂತ. ಇವರಿಬ್ರು ಇಷ್ಟು ದಿನ ಅದೇ ಭ್ರಮೆಯಲ್ಲಿದ್ರು. ಯಾವಾಗ ಸಾಕ್ಷಾತ್ ಭಗವಂತ ಇಂಥ ಮಾತು ಹೇಳಿದ್ನೋ, ಸಾಕ್ಷಾತ್ ವಿಷ್ಣು ನಾನೇ ಕೃಷ್ಣನಾಗಿ ಬರ್ತೀನಿ ಯೋಚನೆ ಮಾಡ್ಬೇಡಿ ಅಂತ ಹೇಳಿದ್ನೋ, ಆಗ ನಿರಾಳವಾಯ್ತು. ಅಬ್ಬಾ, ಇನ್ನು ನಾವೇನ್ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ, ಅವನಿಗೆ ಬೇಕಾಗಿರುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ ಅಂತ. ಅಂತೂ ಇಂತೂ ಶ್ರೀಕೃಷ್ಣ ಭುವಿಗೆ ಬರಲಿಕ್ಕೆ ಸಕಲ ತಯಾರಿ ಆಯಿತು. ಶ್ರೀಕೃಷ್ಣ ಭುವಿಗೆ ಬರುವಂತ ಹೊತ್ತು ಸಮೀಪಿಸಿತು. ಶ್ರೀಕೃಷ್ಣ ಭುವಿಗೆ ಬರುವಂತಹ ಘಟನೆಯನ್ನ ನಾವು ಮುಂದಿನ ಬಾರಿ ತಿಳ್ಕೊಳ್ಳೋಣ. ತನ್ಮಯತೆಯಿಂದ ಆಲಿಸಿ ನಿಮ್ಗೆಲ್ರಿಗೂ ಆದರಪೂರ್ವಕವಾಗಿ ವಂದಿಸ್ತೀನಿ. ವಂದೇ ಮಾತರಂ. ಜೈ ಹಿಂದ್.